Hi everybody, welcome to Akka IAS Academy Current Affairs Sessions. Myself, Sridhar. ಇಂದಿನ ದ ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಬಂದಿರುವಂತಹ GS3 ಪೇಪರ್ಗೆ ಒಂದು ಸಂಬಂಧಪಟ್ಟಿರುವಂತಹ ಒಂದು ಮುಖ್ಯವಾದಂತಹ ಆರ್ಟಿಕಲ್ ಇದು. ಡೀಪರ್ ಬೀಲ್ ಬ್ರೀಸ್ ಈಸಿ ಆಫ್ಟರ್ ದಿ ಎಕೋ ಸೆನ್ಸಿಟಿವ್ ಝೋನ್ ನೋಟಿಫಿಕೇಶನ್ಸ್. ಈ ಡೀಪರ್ ಬೀಲ್ ಅನ್ನೋದು ಒಂದು ಅಸ್ಸಾಂನಲ್ಲಿರುವಂತಹ ಒಂದು ವೆಟ್ಲ್ಯಾಂಡ್ ಆಗಿದೆ. ಇದೊಂದು ರಾಮ್ಸರ್ ಸೈಟ್. ಹಾಗೆ ಈ ಎಕೋ ಸೆನ್ಸಿಟಿವ್ ಝೋನ್ ಅನ್ನ ಈ ರಾಮ್ಸರ್ ವೆಟ್ಲ್ಯಾಂಡ್ ಸೈಟ್ ನ ಸುತ್ತ ಘೋಷಣೆ ಮಾಡಿರೋದ್ರಿಂದ ಇದಕ್ಕೆ ಈಗ ಅದು ಮತ್ತೆ ಪುನಶ್ಚೇತನಗೊಳ್ಳುವಂತ ಸಾಧ್ಯತೆ ಅಧಿಕವಾಗಿದೆ ಅಂತ ಹೇಳಿ ಈ ಆರ್ಟಿಕಲ್ ಕ್ಲೈಮ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ಈ ಆರ್ಟಿಕಲ್ ಅಲ್ಲಿ ನಾವು ಯಾವ್ದಿದು ಈ ಎಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಏನು, ಮತ್ತೆ ಈ ರಾಮ್ಸರ್ ವೆಟ್ಲ್ಯಾಂಡ್ಸ್ ಅಂತಂದ್ರೆ ಏನು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಏನಿದೆ, ಈ ಒಂದು ಸಚಿವಾಲಯ ಅದರ ನೋಟಿಫೈಡ್ ದಿ ಎಕೋ ಸೆನ್ಸಿಟಿವ್ ಝೋನ್ಸ್. ಎಕೋ ಸೆನ್ಸಿಟಿವ್ ಝೋನ್ ಅನ್ನ ಅಂದ್ರೆ ಪರಿಸರ ಸೂಕ್ಷ್ಮ ವಲಯವನ್ನ ಈ ಡೀಪರ್ ಬೀಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆನ್ ದಿ ಸದರ್ನ್ ವೆಸ್ಟರ್ನ್ ಎಡ್ಜ್ ಆಫ್ ದಿ ಗೌಹಾಟಿ, ಇದನ್ನ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಯಾವುದು ಡೀಪರ್ ಬೀಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಬರುವಂತಹ ಒಂದು ವೆಟ್ಲ್ಯಾಂಡ್ ಅನ್ನ ಅದನ್ನು ಕೂಡ ಡೀಪರ್ ಬೀಲ್ ವೆಟ್ಲ್ಯಾಂಡ್ ಅಂತಾನೆ ಕರೀತಾರೆ. ಅದರ ಸುತ್ತಮುತ್ತ ಇರುವಂತಹ ಪ್ರದೇಶವನ್ನ ಅದರ ಸೂಕ್ಷ್ಮ ಪರಿಸರ ವಲಯವನ್ನಾಗಿ ಘೋಷಣೆ ಮಾಡಿದೆ. ಇದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಇದ್ರ ಯಾವ ಇದನ್ನ ವೆಟ್ಲ್ಯಾಂಡ್ ಅನ್ನ ಘೋಷಣೆ ಮಾಡಿದರೆ, ಇದು ವೆಟ್ಲ್ಯಾಂಡ್ ಅನ್ನೋದಕ್ಕೆ ಗುಣಲಕ್ಷಣಗಳೇನು, ಇದನ್ನ ಭಾರತ ಸರ್ಕಾರ ವೆಟ್ಲ್ಯಾಂಡ್ ಅನ್ನ ಹೇಗೆ ಪರಿಗಣಿಸುತ್ತೆ, ಮತ್ತೆ ಇದಕ್ಕೆ ಯಾವ್ದಾದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಯಾವ್ದಾದ್ರು ಸಮಾವೇಶಗಳಲ್ಲಿ ಇದಕ್ಕೆ ಯಾವ ರೀತಿ ಮಾನ್ಯತೆ ಇದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ನೋಡಿ, ರಾಮ್ಸರ್ ವೆಟ್ಲ್ಯಾಂಡ್ ಕನ್ವೆನ್ಷನ್ಸ್ ಇರಾನ್ 1971 ನಲ್ಲಿ ಆಗಿರ್ತಕ್ಕಂಥದ್ದು. ಇದು ಒಂದು ಇರಾನ್ ನಲ್ಲಿ ಇರತಕ್ಕಂಥ ರಾಮ್ಸರ್ ಅನ್ನೋದು ಒಂದು ಇರಾನ್ ನಲ್ಲಿ ಇರ್ತಕ್ಕಂಥ ಒಂದು ಸಿಟಿ. ಇದು ಕ್ಯಾಸ್ಪಿಯನ್ ಸಮುದ್ರಕ್ಕೆ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ನಗರ. ಇದು ಅಲ್ಲಿ 1971ನೇ ಇಸ್ವಿಲಿ ನಡೆದಂತ ಒಂದು ಏನು ಸಮಾವೇಶ ಇದೆ, ಇದರಲ್ಲಿ ನಾವು ವೆಟ್ಲ್ಯಾಂಡ್ಸ್ ಇದನ್ನ ಜಗತ್ತಿನ ಎಲ್ಲಾ ಭಾಗದಲ್ಲಿ ಇರುವಂತಕ್ಕಂತಹ ಏನು ವೆಟ್ಲ್ಯಾಂಡ್ಸ್ ಗಳಿದೆ, ಜೌಗು ಪ್ರದೇಶ ಅಂತ ನಾವು ಕನ್ನಡದಲ್ಲಿ ಕರಿತೀವಿ, ಇದನ್ನ ರಕ್ಷಣೆ ಮಾಡಬೇಕು ಮತ್ತು ಸುಸ್ಥಿರ ಅಭಿವೃದ್ಧಿಯ ರೀತಿಯಲ್ಲಿ ಇದನ್ನ ಬಳಕೆ ಮಾಡಬೇಕು. ಎಲ್ಲ ಮನುಷ್ಯ ಮತ್ತೆ ಅದ್ರ ಜೊತೆ ಇರುವಂತ ಏನು ಪರಿಸರದಲ್ಲಿ ಇರ್ತಕ್ಕಂತಹ ಹಲವು ಜೀವಿಗಳು ಈ ಸಮವಾಗಿ ಇದನ್ನ ಸುಸ್ಥಿರ ರೀತಿಯಲ್ಲಿ ಯಾವುದಕ್ಕೂ ಧಕ್ಕೆ ಆಗದ ರೀತಿಯಲ್ಲಿ ಈ ವೆಟ್ಲ್ಯಾಂಡ್ ಗಳನ್ನ ನಾವು ಬಳಸಬೇಕು ಅಂತೇಳಿ ಅನ್ನೋ ಒಂದು ಕನ್ವೆನ್ಷನ್ ಏರ್ಪಾಟ್ ಮಾಡಿದ್ದು ಅದು 1971 ನಲ್ಲಿ ಇರಾನ್ ನಲ್ಲಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೊಟ್ಟಿರುವಂತಹ ಡೆಫಿನೇಷನ್ ಅನ್ನ ನಾವು ನೋಡಬಹುದು. ಏರಿಯಾ ಆಫ್ ದಿ ಮಾರ್ಶ್, ಫೆನ್, ವೆಟ್ಲ್ಯಾಂಡ್ ಆರ್ ವಾಟರ್, ವೆದರ್ ನ್ಯಾಚುರಲ್ ಅಥವಾ ಆರ್ಟಿಫಿಷಿಯಲ್ ಆಗಿರ್ಬೋದು, ಅದು ಪರ್ಮನೆಂಟ್ ಆಗಿರ್ಬೋದು ಅಥವಾ ಟೆಂಪರವರಿ. ಮಳೆಗಾಲದಲ್ಲಿ ನದಿಗಳು ಉಕ್ಕಿ ಹರಿಯುವಂತ ಸಂದರ್ಭದಲ್ಲಿ ಅದು ಟೆಂಪರವರಿ ಆಗಿ ದೊಡ್ಡದಾಗ್ಬೋದು, ಅಥವಾ ಪರ್ಮನೆಂಟ್ ಆಗಿ ಪೆರಿನಿಯಲ್ ರಿವರ್ಸ್ ಇರೋ ಕಡೆ ಅಥವಾ ಎಸ್ಚುರೀಸ್ ಸಮುದ್ರಗಳಿಗೆ ನದಿಗಳು ಸೇರುವಂತಹ ಜಾಗಗಳಲ್ಲಾಗಿರ್ಬೋದು. ಈ ರೀತಿಯ ಪ್ರದೇಶಗಳಲ್ಲಿ ಅದು ಟೆಂಪರವರಿ ಆಗಿರ್ಬೋದು ಅಥವಾ ಪರ್ಮನೆಂಟ್ ಆಗಿರ್ಬೋದು, ಅದು ನೈಸರ್ಗಿಕವಾಗವರು ಆಗಿರ್ಬೋದು ಅಥವಾ ಮಾನವ ಸೃಷ್ಟಿನರು ಆಗಿರ್ಬೋದು ಕೃತಕವಾಗಿ. ವಿತ್ ಎ ವಾಟರ್ ದಟ್ ಈಸ್ ಸ್ಟ್ಯಾಟಿಕ್ ಆರ್ ಫ್ಲೋಯಿಂಗ್, ಅದು ಹರಿಯುವಂತ ನೀರಾದ್ರೂ ಆಗಿರ್ಬೋದು, ಅದು ನಿಂತಿರೋ ನೀರಾದ್ರೂ ಆಗಿರ್ಬೋದು, ಅದು ಫ್ರೆಶ್ ಆಗಿರ್ಬೋದು, ಮತ್ತೆ ಬ್ರಾಕಿಶ್ ವಾಟರ್ ಆಗಿರ್ಬೋದು ಆರ್ ಸಾಲ್ಟ್ ಉಪ್ಪು ನೀರಾಗಿರ್ಬೋದು, ಇನ್ಕ್ಲೂಡಿಂಗ್ ಏರಿಯಾಸ್ ಆಫ್ ಮರೈನ್ ವಾಟರ್ಸ್ ಡೆಪ್ತ್ which all low tides not exceed the 6 meters. ಇದು ಕ್ರೈಟೀರಿಯಾ. ಅದು ಯಾವುದೇ ಏನು ಜೋಗು ಪ್ರದೇಶಗಳು ನಾಟ್ ಎಕ್ಸಿಡ್ ದ 6 meters, ಅದು ಇಲ್ಲಿ ದ ಮರೈನ್ ವಾಟರ್ ಡೆಪ್ತ್ ವಿಚ್ ಅಟ್ ಲೋಯರ್ ಟೈಡ್ ಅಲ್ಲಿ ಮರೈನ್ ವಾಟರ್ ಸಮುದ್ರ ಭಾಗದಲ್ಲಿ ಇರ್ತಕ್ಕಂಥದ್ರಲ್ಲಿ 6 ಮೀಟರ್ಗಳಿಗಿಂತ ಹೆಚ್ಚು ಆಳವಾಗಿ ಇಲ್ಲದೆ ಇರುವಂತಹ ಜಾಗಗಳನ್ನು ನಾವು ಜೋಗು ಪ್ರದೇಶಗಳು ಅಂತ ಕರಿತೀವಿ. ಅದು ಉಪ್ಪು ನೀರಾಗಿರ್ಬೋದು, ಸಿಹಿ ನೀರಾಗಿರ್ಬೋದು, ಬ್ರಾಕಿಶ್ ವಾಟರ್ ಆಗಿರ್ಬೋದು, ಮತ್ತೆ ಹರಿಯುವಂಥದ್ದಾಗಿರ್ಬೋದು, ನಿಂತ ನೀರೇ ಆಗಿರ್ಬೋದು, ನ್ಯಾಚುರಲ್ ಆರು ಆಗಿರ್ಬೋದು, ಆರ್ಟಿಫಿಷಿಯಲ್ ಆರು ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು, ಟೆಂಪರವರಿ ಆಗಿರ್ಬೋದು. ಇಷ್ಟು ಈ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು ಯಾವುದೇ ರೀತಿಯ ಜೌಗು ಏನು ಪ್ರದೇಶಗಳಿರುತ್ತೆ ಅದನ್ನ ನಾವು ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಈ ವೆಟ್ಲ್ಯಾಂಡ್ ಒಟ್ಟಾರೆ ದೇಶದಲ್ಲಿ ವೆಟ್ಲ್ಯಾಂಡ್ಸ್ ಗಳು ತುಂಬಾನೇ ಇರುತ್ತೆ, ಆದ್ರೆ ಅದರಲ್ಲಿ ಪ್ರಮುಖವಾಗಿರೋನ್ನ ಮಾತ್ರ ರಾಮ್ಸರ್ ಕನ್ವೆನ್ಷನ್ಗೆ ಅನ್ನೋದನ್ನ ಸೇರಿಸುತ್ತೆ ದೇಶ. ರಾಮ್ಸರ್ ಕನ್ವೆನ್ಷನ್ ಅಲ್ಲಿ ನಾವು ಯಾವುದೇ ದೇಶ ಇದಕ್ಕೆ ಏನು ಸಿಗ್ನೇಚರ್ ಪಾರ್ಟೀಸ್ ಆಗಿರುತ್ತವೆ ಅವರು ಎಲ್ಲದರಲ್ಲೂ ಒಂದೊಂದು ಮಿನಿಮಮ್ ಆಗಿ ಒಂದೊಂದು ವೆಟ್ಲ್ಯಾಂಡ್ ಗಳನ್ನ ಘೋಷಣೆ ಮಾಡಬೇಕು ಅಂತೇಳಿ ಈ ರಾಮ್ಸರ್ ಕನ್ವೆನ್ಷನ್ ಅಲ್ಲಿ ಹೇಳಲಾಗಿದೆ. ಆದ್ರೆ ಇದು ಮ್ಯಾಂಡೇಟರಿ ಅಲ್ಲ. ಇದರಲ್ಲಿ ಯಾವುದೇ ಪಾರ್ಟಿಸಿಪೇಟ್ ಮಾಡಿರುವಂತ ದೇಶಗಳು ತಮ್ಮ ಮೇಲೆ ಇದರದ್ದು ನಿರ್ಬಂಧ ಇಲ್ಲ. ಎಷ್ಟಾದ್ರೂ ಇವು ಘೋಷಣೆ ಮಾಡಬಹುದು, ಮಾಡದೇನೆ ಇರ್ಬೋದು. ಮಾಡಿದರೆ ಇದೊಂದು ನೈಸರ್ಗಿಕವಾಗಿ ನಾವು ಎಷ್ಟು ಮಹತ್ವ ಕೊಡ್ತೀವಿ ನಾವು ಪ್ರಕೃತಿಗೆ ಅನ್ನೋದನ್ನ ದೇಶ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಬೀತುಪಡಿಸಿದ ಹಾಗೆ ಆಗುತ್ತೆ. ಸೊ ಇನ್ ಅಡಿಷನ್ ಫಾರ್ ದಿಸ್ ಪರ್ಪಸ್ ಪ್ರೊಡಕ್ಷನ್ ಆರ್ಟಿಕಲ್ 2.1 ಏನು ಈ ಕನ್ವೆನ್ಷನ್ ಅಲ್ಲಿ ಇರುವಂತದ್ದು ಪ್ರೊವೈಡ್ಸ್ ದಟ್ ವೆಟ್ಲ್ಯಾಂಡ್ಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ರಾಮ್ಸರ್ ಲೈಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ಸ್. ಈ ಆರ್ಟಿಕಲ್ ಪ್ರಕಾರ ಯಾವುದೇ ದೇಶಗಳು ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ಸ್ ಒಂದು ಲೀಸ್ಟ್ ಅನ್ನು ಬಿಡುಗಡೆ ಮಾಡುತ್ತೆ. ಅಂದ್ರೆ ಈಗ ಯುನೆಸ್ಕೋದಲ್ಲಿ ವರ್ಲ್ಡ್ ಹೆರಿಟೇಜ್ ಲೀಸ್ಟ್ ಇದೆ, ಅದೇ ರೀತಿಯಾಗಿ ರಾಮ್ಸರ್ ಕನ್ವೆನ್ಷನ್ ಗೆ ಸಂಬಂಧಪಟ್ಟಿರೋ ತರ ವರ್ಲ್ಡ್ ಏನು ವೆಟ್ಲ್ಯಾಂಡ್ ಲೀಸ್ಟ್ ಅನ್ನೋದಿರುತ್ತೆ, ಅದಕ್ಕೆ ಪ್ರತಿ ದೇಶ ಯಾವುದನ್ನ ಘೋಷಣೆ ಮಾಡಿ ಅದಕ್ಕೆ ಸೇರಿಸಂತ ಕಾರ್ಯಕ್ರಮನ ಮಾಡಬಹುದು.
ಸೊ 5 ಮೇಜರ್ ವೆಟ್ಲ್ಯಾಂಡ್ ಟೈಪ್ಸ್ ಅನ್ನೋದನ್ನ ನಾವು ನೋಡೋದಾದ್ರೆ ಮರೈನ್, ಇದು ಮರೈನ್ ಅಂತಂದ್ರೆ ಕೋಸ್ಟಲ್ ವೆಟ್ಲ್ಯಾಂಡ್ಸ್, ಅದರಲ್ಲಿ ಕೋಸ್ಟಲ್ ಲಗೂನ್ಸ್ ಇರ್ಬೋದು, ರಾಕಿ ಶೋರ್ಸ್ ಮತ್ತೆ ಕೋರಲ್ ರೀಫ್ ಗಳನ್ನು ಸಹ ಸೇರಿಸ್ತೀವಿ. ಎಸ್ಚುರೀಸ್, ಸಮುದ್ರಗಳು ಏನು ಭಾಗದಲ್ಲಿ ನದಿಗಳು ಬಂದು ಸೇರುವಂತ ಜಾಗಗಳನ್ನ ಎಸ್ಚುರೀಸ್, ಅದರಲ್ಲಿ ಡೆಲ್ಟಾ, ಟೈಡಲ್ ಮಾರ್ಷಸ್ ಮತ್ತೆ ಮ್ಯಾಂಗ್ರೋವ್ ಕೂಡ ಇದರಲ್ಲಿ ಸೇರುವಂತದ್ದು. ಮತ್ತೆ ಲ್ಯಾಕುಸ್ಟ್ರೈನ್, ಇದು ವೆಟ್ಲ್ಯಾಂಡ್ಸ್ ಅಸೋಸಿಯೇಟೆಡ್ ವಿತ್ ದ ಲೇಕ್ಸ್. ಲೇಕ್ಸ್ಗೂ ಮತ್ತೆ ವೆಟ್ಲ್ಯಾಂಡ್ಸ್ಗೂ ಇರುವಂತ ವ್ಯತ್ಯಾಸ ಏನು ಅಂತಂದ್ರೆ, ಲೇಕ್ಸ್ ನ ನಾವು ನ್ಯಾಷನಲ್ ಲೇಕ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಭಾರತ ಸರ್ಕಾರ ಏನು ಅದ್ರ ಜಾರಿ ಮಾಡ್ತಾ ಇದೆ, ಲೇಕ್ಗಳನ್ನ ಕನ್ಸರ್ವೇಷನ್ ಮಾಡುವಂತದ್ರಲ್ಲಿ ಅದರಲ್ಲಿ ಮಿನಿಮಮ್ ಕ್ರೈಟೀರಿಯನ್ ಅದು ಸೆಟ್ ಮಾಡಿರೋದು 3 ಮೀಟರ್ ಇರಬೇಕು ಅಂತ. ಮಿನಿಮಮ್ ಆಗಿ ಲೇಕ್ಸ್ ಅಂತಂದ್ರೆ 3 ಮೀಟರ್ ಡೆಪ್ತ್ ಇರೋದನ್ನ ಭಾರತ ಸರ್ಕಾರ ಲೇಕ್ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. ಮತ್ತೆ ಅದು 10 ಹೆಕ್ಟೇರ್ಸ್ಗಿಂತ ಹೆಚ್ಚಾಗಿರ್ಬೋದು ಅಥವಾ ಮಿನಿಮಮ್ 10 ಹೆಕ್ಟೇರ್ಗೆ ಇರಬೇಕು ಅಂತ ಹೇಳುತ್ತೆ. ಮತ್ತೆ ಇದರಲ್ಲಿ ಅಕ್ವಾಟಿಕ್ ವೆಜಿಟೇಷನ್ ಇರ್ಬೋದು ಮತ್ತೆ ಇಲ್ದೇನೂ ಇರ್ಬೋದು. ಇದು ಲೇಕ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಈ ವೆಟ್ಲ್ಯಾಂಡ್ಸ್ ಅನ್ನೋದ್ರೆ ಜನರಲಿ ಇದು 6 ಮೀಟರ್ಸ್ಗಿಂತ ಜಾಸ್ತಿ ಡೆಪ್ತ್ ಇರಲ್ಲ ಇದರಲ್ಲಿ ಅನ್ನೋದು ಈ ಸಾಮಾನ್ಯವಾಗಿರತಕ್ಕಂಥ ಒಂದು ವ್ಯತ್ಯಾಸ ಲೇಕ್ಸ್ಗೂ ಮತ್ತು ವೆಟ್ಲ್ಯಾಂಡ್ಸ್ಗೂ. ಮತ್ತೆ ರಿವರೈನ್, ಅಲಾಂಗ್ಸ್ ದ ರಿವರ್ ಸೈಡ್ಸ್ ಪಕ್ಕದಲ್ಲಿರುವಂತದ್ದು, ತೊರೆಗಳು, ಸ್ಟ್ರೀಮ್ಸ್ ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಜೌಗು ಪ್ರದೇಶಗಳನ್ನ ರಿವರೈನ್ ಅಂತಾರೆ. ಮತ್ತೆ ಪೆಲಸ್ಟ್ರೈನ್ ಅನ್ನೋದು ಮಾರ್ಷಸ್, ಸ್ವಾಂಪ್ಸ್ ಮತ್ತೆ ಬಾಕ್ಸ್. ಮಾರ್ಷಿ ಅಂತಂದ್ರೆ ಅಲ್ಲಿ ಜಾಸ್ತಿ ಹೆಚ್ಚಾಗಿ ಆಳ ಇಲ್ದೇ ಇರತಕ್ಕಂಥದ್ದು, ಶಾಲೋ ವಾಟರ್ಸ್ ಇರ್ತಕ್ಕಂಥದ್ದು ಮಾರ್ಷಿ ಲ್ಯಾಂಡ್ ಆಗುತ್ತೆ. ಮತ್ತೆ ನಿಂತಲ್ಲಿ ನೀರು ಇರುತ್ತೆ, ಅದರಲ್ಲಿ ತುಂಬಾ ಹಳೆ ಕಾಲದಿಂದ ಕೊಳೆತು ಹೋಗಿರತಕ್ಕಂಥ ಏನು ಮರಗಿಡಗಳು ಇರ್ತವೆ ಅದ್ರದ್ದು ಭಾಗ ಅಂತದನ್ನ ಮಾರ್ಷಿ ಲ್ಯಾಂಡ್ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ಮತ್ತೆ ಡೀಪರ್ ಬೀಲ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್, ಏನು ಅಸ್ಸಾಂ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಡೀಪರ್ ಬೀಲ್ ಅನ್ನೋ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಇರ್ತಕ್ಕಂಥ ಏನು ವೆಟ್ಲ್ಯಾಂಡ್ ಇದೆ, ಇದೊಂದು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ಸ್ ಇನ್ ಅಸ್ಸಾಂ. ಮತ್ತೆ ಸ್ಟೇಟ್ಸ್ ದ ಓನ್ಲಿ ರಾಮ್ಸರ್ ಸೈಟ್, ಇದು ಇಡೀ ರಾಜ್ಯದಲ್ಲಿ ಇರುವಂತಕ್ಕಂಥ ಒಂದು ಏಕೈಕವಾದಂತಹ ರಾಮ್ಸರ್ ಸೈಟ್. ಬಿಸೈಡ್ಸ್ ಬೀಯಿಂಗ್ ಏನ್ ಇಂಪಾರ್ಟೆಂಟ್ ಬರ್ಡ್ ಏರಿಯಾ, ಇದನ್ನ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಹೇಳಿ ಗುರುತು ಮಾಡಿದ್ದಾರೆ. ಯಾಕಂತಂದ್ರೆ ಇದು ಮೈಗ್ರೇಟರಿ ಬರ್ಡ್ಸ್ಗೆ ಇದು ಇಲ್ಲಿ ಆಶ್ರಯ ಪಡಿತವೆ, ಹಾಗಾಗಿ ಇದನ್ನ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಹೇಳಿ ಕೂಡ ಇದನ್ನ ಘೋಷಣೆ ಮಾಡಲಾಗಿದೆ. ಸೊ ಇದರಲ್ಲಿ ಮುಂದುವರೆದಾಗೆ ವೆಟ್ಲ್ಯಾಂಡ್ಸ್ ಎಕ್ಸ್ಪ್ಯಾಂಡ್ಸ್ ಅಪ್ ಟು, ಇದರ ವಿಸ್ತೀರ್ಣವನ್ನು ನೋಡೋದಾದ್ರೆ ನಾವು 30 ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ, ಅದು ಬೇಸಿಗೆ ಕಾಲದಲ್ಲಿ. ಮತ್ತೆ ರೆಡ್ಯೂಸಸ್ ಅಪ್ ಟು ಏನು ಒಂದು ರೆಡ್ಯೂಸಸ್ ಟು ದಿ ಸಮ್ಮರ್ ಅಲ್ಲಿ ಇದು 10 ಸ್ಕ್ವೇರ್ ಕಿಲೋಮೀಟರ್ಸ್ಗೆ ಇದು ಇಳಿಯುವಂತದ್ದು ಇದೆ. ದ ವೈಲ್ಡ್ ಲೈಫ್ ಸೆಂಚುರಿ ಮೆಜರ್ಸ್ 4.1 ಸ್ಕ್ವೇರ್ ಕಿಲೋಮೀಟರ್ ವಿತ್ ಇನ್ ದಿಸ್ ವೆಟ್ಲ್ಯಾಂಡ್. ಇಂಥ ಇದರಲ್ಲಿ ವೆಟ್ಲ್ಯಾಂಡ್ ಇದೊಂದು 4.1 ಏನು ವೆಟ್ಲ್ಯಾಂಡ್ ಅಷ್ಟು ವಿಸ್ತೀರ್ಣ ಇದೆ. ಇದನ್ನ ಪಕ್ಷಿಗಳಿಗೆ ಮೈಗ್ರೇಟರಿ ಏನು ಬರ್ಡ್ಸ್ ಇದಾವೆ ಆ ಅಂತ ಸಮಯದಲ್ಲಿ ಇದು 4.1 ಸ್ಕ್ವೇರ್ ಕಿಲೋಮೀಟರ್ಸ್ ಇದು ಬಳಸ್ತಾ ಇದಾವೆ. ಹಾಗೆ ಇದನ್ನ ಇಂಪಾರ್ಟೆಂಟ್ ಬರ್ಡ್ ಸೈಟ್ ಅಂತ ಹೇಳಿ ಗುರುತು ಮಾಡಿರುವಂತದ್ದು ಯಾವುದು ಅಂತಂದ್ರೆ ಬರ್ಡ್ ಲೈಫ್, ಇಂಟರ್ನ್ಯಾಷನಲ್ ಬರ್ಡ್ ಲೈಫ್ ಅನ್ನೋ ಒಂದು ಸಂಸ್ಥೆ, ಇದೊಂದು NGO ಸಂಸ್ಥೆ, ಇದೊಂದು UK ಬೇಸ್ಡ್. ಇದೊಂದು ಏನು ಇದು ಡೀಪರ್ ಬೀಲ್ ಇದೆಯಲ್ಲ, ಇದು ಒಂದು ಅಂತಾರಾಷ್ಟ್ರೀಯ ಪಕ್ಷಿಗಳು ಹೆಚ್ಚಾಗಿ ಭೇಟಿ ಕೊಡುವಂತದ್ದು, ಏನು ಮೈಗ್ರೇಟರಿ ಬರ್ಡ್ಸ್ ಇರುತ್ತಲ್ಲ, ವಲಸೆ ಪಕ್ಷಿಗಳು ಇಲ್ಲಿ ಹೆಚ್ಚಾಗಿ ಬರ್ತವೆ ಅಂತ ಹೇಳಿ ಘೋಷಣೆ ಮಾಡಿರೋದ್ರಿಂದ ಇದೊಂದು ಇಂಪಾರ್ಟೆಂಟ್ ಬರ್ಡ್ ಸೈಟ್ ಅಂತ ಹೇಳಿ ಈ ಬರ್ಡ್ ಲೈಫ್ ಇನ್ಸ್ಟಿಟ್ಯೂಷನ್ ಇದನ್ನ ಘೋಷಣೆ ಮಾಡಿದೆ. ಸೊ ಇದು ಬರ್ಡ್ ಲೈಫ್ ಜೊತೆಗೆ ಏನು ಇದು ರಾಮ್ಸರ್ ಸೈಟ್ ಏನಿದೆ ಅದರ ಜೊತೆಗೆ ಕೆಲಸ ಮಾಡುವಂತವು ಸಂಸ್ಥೆಗಳು WWF ಏನು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಇದೆ, IUCN ರೆಡ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡುವಂತದ್ದು, ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಮಾಡುವಂತ ಆರ್ಗನೈಸೇಷನ್ಗಳಿವು. ಈ 6 ಆರ್ಗನೈಸೇಷನ್ಗಳು ಏನಿದಾವೆ ಇದು ರಾಮ್ಸರ್ ಜೊತೆ ಕೆಲಸ ಮಾಡುತ್ತೆ. ದ ನೋಟಿಫಿಕೇಶನ್ ಸ್ಪೆಸಿಫೈಡ್ ಅನ್ ಏರಿಯಾ ಟು ದಿ ಎಕ್ಸ್ಟೆಂಟ್ ವೇರಿಂಗ್ ಫ್ರಮ್ ದಿ 294 ಮೀಟರ್ಸ್ ಟು 16.32 ಕಿಲೋಮೀಟರ್ಸ್ ಆಸ್ ದಿ ಎಕೋ ಸೆನ್ಸಿಟಿವ್ ಝೋನ್. ಇದರಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಅನ್ನೋದನ್ನ ಈಗ ಪ್ರಸ್ತುತ ಏನು ಅರಣ್ಯ ಇಲಾಖೆ ಇದನ್ನ ಘೋಷಣೆ ಮಾಡಿದೆ. ಎಕೋ ಸೆನ್ಸಿಟಿವ್ ಝೋನ್ ಅನ್ನೋ ಕಾನ್ಸೆಪ್ಟ್ ಇವಾಗ ಯಾವ್ದಾದ್ರು ಒಂದು ಮುಖ್ಯವಾಗಿರುವಂತ ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇರುತ್ತೆ. ಇದು ಕೋರ್ ನಾವು ನ್ಯಾಷನಲ್ ಪಾರ್ಕ್ಗಳ ಕಾನ್ಸೆಪ್ಟ್ ಅಲ್ಲಿ ನೋಡೋದಾದ್ರೆ ಸೆಂಟ್ರಲ್ಲಿ ಕೋರ್ ಏರಿಯಾ ಇರುತ್ತೆ, ಅದಾದ ನಂತರ ಇಲ್ಲಿ ಹೊರಗಡೆ ಇಲ್ಲೊಂದು ಬಫರ್ ಝೋನ್ ಅಂತ ಇರುತ್ತೆ. ಇಲ್ಲಿ ಕೋರ್ ಏರಿಯಾ ಇರುತ್ತೆ, ಇಲ್ಲಿ ಬಫರ್ ಝೋನ್ ಇರುತ್ತೆ. ಕೋರ್ ಏರಿಯಾದಲ್ಲಿ ಅಲ್ಲಿ ಯಾವುದೇ ರೀತಿಯ ಮಾನವ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಾರೆ, ಇದನ್ನು ನಾವು ಕೋರ್ ಏರಿಯಾ ಅಂತ ಕರಿತೀವಿ. ಈ ಭಾಗದಲ್ಲಿ ಯಾವುದೇ ರೀತಿಯ ಪ್ರಯೋಗಗಳಾಗಿರ್ಬೋದು ಮತ್ತೆ ಏನು ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ಅಥವಾ ಮಾನವ ಚಟುವಟಿಕೆಗಳನ್ನ ಇಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಿ ಪ್ರಾಣಿಗಳಿಗೆ ಇಲ್ಲಿ ಸ್ವತಂತ್ರವಾಗಿ ಸ್ವಚ್ಛಂದವಾದಂತಹ ಒಂದು ಪರಿಸರವನ್ನು ನಿರ್ಮಾಣ ಮಾಡಲಾಗಿರ್ತದೆ. ಯಾವುದೇ ರೀತಿ ಹ್ಯೂಮನ್ ಇಂಟರ್ಫರೆನ್ಸ್ ಇರೋದೇ ಇಲ್ಲ ಇಲ್ಲಿ. ಹಾಗೆ ನೆಕ್ಸ್ಟ್ ಹೊರಗಡೆ ಬಂದ್ರೆ ಬಫರ್ ಝೋನ್ ಇರುತ್ತೆ. ಇಲ್ಲಿ ಕೆಲವು ಪರ್ಮಿಟೆಡ್ ಆಕ್ಟಿವಿಟೀಸ್ಗೆ ಮಾನಿಟರಿಂಗ್, ಟೂರಿಸಂ, ರಿಕ್ರಿಯೇಷನ್ಸ್ ಇರ್ಬೋದು ಅಥವಾ ಅಗ್ರಿಕಲ್ಚರ್, ಆರ್ಗ್ಯಾನಿಕ್ ಅಗ್ರಿಕಲ್ಚರ್ಸ್ ಆ ತರದ ಈ ಸಂಬಂಧಪಟ್ಟಿರೋ ಆಕ್ಟಿವಿಟೀಸ್ಗಳು ಈ ಬಫರ್ ಝೋನ್ ಅಲ್ಲಿ ನಡೆಯುವಂಥದ್ದು. ಸೊ ಇದರಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಅನ್ನೋದು ನ್ಯಾಷನಲ್ ಪಾರ್ಕ್ ಮತ್ತೆ ವೈಲ್ಡ್ ಲೈಫ್ ಸ್ಯಾಂಚುರಿಗಳ ಅಂಚಿನಲ್ಲಿರುವಂತದ್ದು. ಇಲ್ಲಿಂದ ಇದು ಎಡ್ಜ್ ಅಂತಂದ್ರೆ ಇದು ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿಗಳ ಎಡ್ಜ್. ಇಲ್ಲಿಂದ ಸುಮಾರು ಗೌರ್ಮೆಂಟ್ ನೋಟಿಫೈ ಮಾಡಿರೋ ತರ ಇದನ್ನ 10 ಕಿಲೋಮೀಟರ್ ವರೆಗೂ ವಿಸ್ತರಿಸಬಹುದು. ಇದನ್ನ ನಾವು
ಎಕೋ ಸೆನ್ಸಿಟಿವ್ ಝೋನ್ ಅಂತ ಕರಿತೀವಿ. ಇದನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಕರಿತೀವಿ. ಇದರಲ್ಲಿ ಇದನ್ನ ಯಾಕೆ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ಇದೊಂದು ಬಫರ್ ಝೋನ್ ಆಗಿ ಆಕ್ಟ್ ಮಾಡುತ್ತೆ. ಏನು ಹ್ಯೂಮನ್ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಗಳಿಂದ ಇದು ಕೋರ್ ಏರಿಯಾದಲ್ಲಿ ಇದಕ್ಕೆ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ನಾವೊಂದು ಬಫರ್ ಝೋನ್ ಆಗಿ ಕ್ರಿಯೇಟ್ ಮಾಡಿ ಅದನ್ನ ನಾವು ಈ ಹೆಸರಿಂದ ನಾವು ಕರಿತೀವಿ ಎಕೋ ಸೆನ್ಸಿಟಿವ್ ಝೋನ್ ಅಂತ. ಸೊ ಇದರಲ್ಲಿ ಇದು ನ್ಯಾಷನಲ್ ಪಾರ್ಕ್ಗಳು ಮತ್ತೆ ವೈಲ್ಡ್ ಲೈಫ್ ಸೆಂಚುರಿಗಳು ಇದೆಲ್ಲ ಕ್ರಿಯೇಟ್ ಆಗುವಂಥದ್ದು 1972 ಆಕ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ ಫಾರ್ಮ್ ಆಗುವಂಥದ್ದು. ಹಾಗೆ ಈ ಎಕೋ ಸೆನ್ಸಿಟಿವ್ ಝೋನ್ ಏನಿದೆ ಇದು 1986 ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ ಆಗುವಂಥದ್ದು. ಇದು ವೈಲ್ಡ್ ಲೈಫ್ ಸೆಂಚುರಿಗಳು ನ್ಯಾಷನಲ್ ಪಾರ್ಕ್ 1972 ಮತ್ತೆ ಇದು ಏನು ಎಕೋ ಸೆನ್ಸಿಟಿವ್ ಝೋನ್ ಇರೋದು 1986 ಆಕ್ಟ್ ಕೆಳಗಡೆ ಆಗುವಂಥದ್ದು. ಇದ್ರ ಮೂಲಕ ಒಳಗಡೆ ಇರುವಂತ ಕೋರ್ ಏರಿಯಾನ ನಾವು ರಕ್ಷಣೆ ಮಾಡಬಹುದು. ಹಾಗೆ ನಾವು ಈ ಡೀಪರ್ ಬೋಲ್ ಇದ್ರ ಬಗ್ಗೆ ಮಾತಾಡೋದಾದ್ರೆ ಅದನ್ನ ಏನು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಏನಿದೆ ಅದನ್ನ ಒಂದು ಇಂಪಾರ್ಟೆಂಟ್ ಬರ್ಡ್ ಸೈಟ್ ಅಂತಾನು ಕೂಡ ಹೇಳಿದೆ. ಇದನ್ನ ನಾವು ನೋಡಿದ್ರೆ ಒಟ್ಟಾರೆಯಾಗಿ ದ ಫ್ಲೈವೇಸ್ ಯಾವ್ದು ರೀತಿ ಮೈಗ್ರೇಟರಿ ಬರ್ಡ್ಸ್ ಇದು ಸಹಾಯ ಆಗುತ್ತೆ ಅಂತಂದ್ರೆ ಫ್ಲೈವೇಸ್ ಜಿಯೋಗ್ರಫಿಕಲ್ ರೀಜನ್ ದೇರ್ ಇಸ್ ಎ 9 ಫ್ಲೈವೇಸ್ ಇನ್ ದ ವರ್ಲ್ಡ್. ಯಾವುದು ಮೈಗ್ರೇಟರಿ ಬರ್ಡ್ಸ್ಗೆ ಅಂತಾನೆ ಅವು ದಾರಿನ ಮಾಡ್ಕೊಂಡಿದ್ದಾವೆ. ಪ್ರತಿ ವರ್ಷ ಅವು ಈ ಮಾರ್ಗದಲ್ಲಿ ಸಂಚರಿಸುವಂತದ್ದು. ಅದು ಅದೇ ರೀತಿ ಒಟ್ಟಾರೆ ಜಗತ್ತಿನಲ್ಲಿ ಒಟ್ಟು 9 ರೀತಿಯಾದಂತಹ ಅವು ಏನು ಮೈಗ್ರೇಟರಿ ಬರ್ಡ್ಸ್ ಗಳ ಒಂದು ಫ್ಲೈವೇ ಅದೊಂದು ಮೇನ್ ದಾರಿಗಳನ್ನ ಅವು ಮಾಡಿದಾವೆ. ಎ ಫ್ಲೈವೇ ಇಸ್ ಎನ್ ಜಿಯೋಗ್ರಫಿಕಲ್ ರೀಜನ್ ವಿತಿನ್ ವಿಚ್ ಎನ್ ಸಿಂಗಲ್ ಆರ್ ಎ ಗ್ರೂಪ್ ಆಫ್ ಮೈಗ್ರೇಟರಿ ಸ್ಪೀಶೀಸ್ ಕಂಪ್ಲೀಟ್ ಇಟ್ಸ್ ಆನ್ಯುವಲ್ ಸೈಕಲ್ ಬ್ರೀಡಿಂಗ್, ಮೌಲ್ಟಿಂಗ್, ಸ್ಟ್ಯಾಗಿಂಗ್ ಅಂಡ್ ನಾನ್ ಬ್ರೀಡಿಂಗ್. ಇದು ತಮ್ಮ ಸಂತಾನೋತ್ಪತ್ತಿ ಉದ್ದೇಶಕ್ಕೋಸ್ಕರ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಬರುವಂತದ್ದನ್ನ ನಾವು ಮೈಗ್ರೇಷನ್ ಅಂತ ಕರಿತೀವಿ. ಅವು ಮತ್ತೆ ವಾಪಸ್ಸು ತನ್ನ ಏನು ಎಲ್ಲಿಂದ ಹೊರಟಿರ್ತವೆ ಆ ಜಾಗಕ್ಕೆ ಮತ್ತೆ ಅವು ಮರಳುತ್ತವೆ. ಅದೇ ರೀತಿ ಜಗತ್ತಲ್ಲಿ ನಾವು ಗಮನಿಸೋದಾದ್ರೆ ಒಟ್ಟು 9 ರೀತಿಯ ಫ್ಲೈವೇಸ್ಗಳಿದೆ. ಅದರಲ್ಲಿ ಇಂಡಿಯಾ ಎಲ್ಲಿ ಬರುತ್ತೆ ಅನ್ನೋದು ಇಂಡಿಯಾ ಫಾಲ್ಸ್ ವಿತ್ ಇನ್ ದ ಸೆಂಟ್ರಲ್ ಏಷ್ಯನ್ ಫ್ಲೈವೇ CIF ಅನ್ನೋ ನಮ್ಮ ಭಾರತಕ್ಕೆ ಬರುವಂತದ್ದು. ಇದು ರಷ್ಯಾದಿಂದ ಹಿಡಿದು ಮಾಲ್ಡೀವ್ಸ್ ತನಕನೂ ಕೂಡ ಈ ಬೆಲ್ಟ್ ವಿಸ್ತರಣೆ ಆಗಿದೆ. ಸೊ ರಷ್ಯಾ ಸೈಬೀರಿಯಾದಿಂದ ಹಿಡಿದು ಸೌತ್ ಏಷ್ಯಾ ಮಾಲ್ಡೀವ್ಸ್ ತನಕನೂ ಇಲ್ಲಿರುವಂತಹ ಪಕ್ಷಿಗಳು ಈ ಹಾದಿಯಾಗಿ ಬರುತ್ತವೆ. ಬರುವಂತ ಸಂದರ್ಭದಲ್ಲಿ ಈ ಅಸ್ಸಾಮು, ಹಿಮಾಲಯ ರೀಜನ್ ಮತ್ತೆ ಲೋಕ್ಟಾಕ್, ಮಣಿಪುರ್, ಇದರಲ್ಲಿರುವಂತದ್ದು ಮೇಘಾಲಯ, ಇಲ್ಲಿರುವಂತ ಎಲ್ಲಾ ವಾಟರ್ ಬಾಡೀಸ್ ಇದೆ ಅದನ್ನು ಕೂಡ ಇವು ಬಳಸ್ತವೆ. ಹಾಗಾಗಿ ಅದರಲ್ಲಿ ಒಂದು ಡೀಪರ್ ಬೋಲ್ ಅಲ್ಲೂ ಕೂಡ ಈ ಪಕ್ಷಿಗಳು ಬರೋ ಸಮಯದಲ್ಲಿ ಅಲ್ಲಿ ಸ್ವಲ್ಪ ಕೆಲ ಕಾಲ ಉಳಿದು ಮುಂದೆ ತಮ್ಮ ಪ್ರಯಾಣ ಬೆಳೆಸ್ತವೆ. ಹಾಗಾಗಿ ಈ ಡೀಪರ್ ಬೋಲ್ ಕೂಡ ಒಂದು ಇಂಪಾರ್ಟೆಂಟ್ ಬರ್ಡ್ ಸೈಟ್ ಆಗಿ ನಾವು ಗಮನಿಸಿದೀವಿ. ಸೊ ಹಾಗೆ ಇಲ್ಲಿ ನ್ಯೂ ಕಮರ್ಷಿಯಲ್ ಹೋಟೆಲ್ಸ್ ಏನು SEZ ಅನ್ನೋದನ್ನ ಎಕೋ ಸೆನ್ಸಿಟಿವ್ ಝೋನ್ ಅನ್ನು ಏನು ಕ್ರಿಯೇಟ್ ಮಾಡಿದೆ ಸರ್ಕಾರ, ಅದರಿಂದ ಆಗುವಂತ ಪರಿಣಾಮಗಳು ಏನು ಅಂತೇಳಿ ಇದೇ ಆರ್ಟಿಕಲ್ ಅಲ್ಲಿ ಕ್ಲೈಮ್ ಮಾಡಿದ್ದಾರೆ. ನೋ ನ್ಯೂ ಕಮರ್ಷಿಯಲ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಶಾಲ್ ಬಿ ಪರ್ಮಿಟೆಡ್ ವಿತ್ ಇನ್ ದ 1 kilometers boundary of the protected area to the extent of the eco sensitive zones whichever is nearer except the small ಅದರಲ್ಲಿ ಟೆಂಪರರಿ ಆಗಿರಬಹುದಂತ ಸ್ಟ್ರಕ್ಚರ್ ಗಳಿಗೆ ಮಾಡಕ್ಕೆ ಅವಕಾಶ ಇದೆ. ಇದು ಎಕೋ ಟೂರಿಸಂ ಗೆ ಮಾತ್ರ. ಯಾವುದೇ ಎಕೋ ಸೆನ್ಸಿಟಿವ್ ಝೋನ್ ಅನ್ನ ನಾವು ಒಂದ್ಸರಿ ಸರ್ಕಾರ ನೋಟಿಫೈ ಮಾಡ್ತು ಅಂತಂದ್ರೆ ಅದಾದ ನಂತರ ಅದ್ರೊಳಗಡೆ ಯಾವುದೇ ರೀತಿಯ ಪರಿಸರಕ್ಕೆ ಮಾಲಿನ್ಯ ತರುವಂತ ಯಾವುದೇ ಚಟುವಟಿಕೆಗಳನ್ನ ನಡೆಸುವಾಗಿಲ್ಲ. ಅದಕ್ಕೆ ಯಾವುದೇ ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಇಂಡಸ್ಟ್ರಿಯಲಿಸ್ಟ್ ಆಗಿ ಅಲ್ಲಿ ಯಾವುದೇ ರೀತಿ ಎಸ್ಟಾಬ್ಲಿಷ್ಮೆಂಟ್ಗಳು ಆಗುವಾಗಿಲ್ಲ. ಸೊ ಎಲ್ಲ ಆಕ್ಟಿವಿಟೀಸ್ಗಳು ಇಲ್ಲಿ ರೆಗ್ಯುಲೇಟ್ ಆಗುವಂಥದ್ದು. ಆಕ್ಟಿವಿಟೀಸ್ ಪ್ರಾಹಿಬಿಟೆಡ್ ಇನ್ ದ ಎಕೋ ಸೆನ್ಸಿಟಿವ್ ಝೋನ್ ಸರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಸ್ ಮಾಡುವಾಗಿಲ್ಲ. ಮತ್ತೆ ಬ್ರಿಂಕ್ ಕ್ಲೀನ್ಸ್, ಇಟಿಗೆ ಬಟ್ಟಿಗಳು, ಕಮರ್ಷಿಯಲ್ ಯೂಸಸ್ ಆಫ್ ಫೈರ್ವುಡ್ ಮತ್ತೆ ಡಿಸ್ಚಾರ್ಜ್ ಆಫ್ ದಿ ಅನ್ಟ್ರೀಟೆಡ್ ಎಫ್ಲುಯೆಂಟ್ಸ್ ಏನಿರುತ್ತೆ ಅದನ್ನ ಸಿಟಿಗಳಿಂದ ಬರುವಂತದ್ದನ್ನ ಇಲ್ಲಿ ಯಾವುದೇ ರೀತಿಯ ವಾಟರ್ ಸೋರ್ಸ್ ನ ಪೊಲ್ಯೂಟ್ ಮಾಡಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಎಲಿಫೆಂಟ್ಸ್ ರೆಗ್ಯುಲರ್ಲಿ ವಿಸಿಟ್ ದ ವೆಟ್ಲ್ಯಾಂಡ್ಸ್ ಫ್ರಮ್ ದಿ ಅಡ್ಜಾಯಿನಿಂಗ್ ಏನು ಡೀಪರ್ ಬಲ್ ಬಗ್ಗೆ ಮಾತಾಡ್ತಾ ರಾಣಿ ಮತ್ತೆ ಗರ್ಭಹಂಡ ರಿಸರ್ವ್ ಫಾರೆಸ್ಟ್ ಅಲ್ಲಿ ಈ ಎರಡು ಕಡೆಯಿಂದನೂ ಕಾಡಾನೆಗಳು ಬಂದು ಇದನ್ನ ಬಳಸುವಂತದ್ದು. ಇದು ಇಂಟಿಗ್ರಲ್ ಪಾರ್ಟ್ ಆಫ್ ದ ಎಲಿಫೆಂಟ್ ಹ್ಯಾಬಿಟೇಟ್. ಇದ್ರ ಮಹತ್ವವನ್ನ ಹೇಳ್ತಾ ಇದ್ದಾರೆ. ಮತ್ತೆ 12 ಸ್ಪೀಶೀಸ್ ಆಫ್ ದಿ ರೆಪ್ಟೈಲ್ಸ್ ಇದೆ, ಮತ್ತೆ 50 ಸ್ಪೀಶೀಸ್ ಆಫ್ ಫಿಶಸ್, 6 ಸ್ಪೀಶೀಸ್ ಆಫ್ ಆಂಫಿಬಿಯನ್ಸ್ ಅಲಾಂಗ್ ವಿತ್ ದ 155. ನೋಡಿ, ಯಾವುದೇ ಒಂದು ವೆಟ್ಲ್ಯಾಂಡ್ ಅನ್ನ ರಾಮ್ಸರ್ ಅನ್ನ ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಸ್ಪೆಷಲ್ ಆಗಿ ಯೂನಿಕ್ ಆಗಿರುವಂತದ್ದು ಇರ್ಬೇಕು. ಅದರಲ್ಲಿ ಯಾವ್ದಾದ್ರು ಎಂಡೇಂಜರ್ಡ್ ಆಗಿರುವಂತದ್ದು ಅಥವಾ ಸ್ಪೆಷಲ್ ಸ್ಪೀಶೀಸ್ ಆ ಒಂದು ವೆಟ್ಲ್ಯಾಂಡ್ ಅಲ್ಲಿ ಇದ್ದಾಗ ಅದನ್ನ ನಾವು ರಾಮ್ಸರ್ ಅಂತೇಳಿ ಗುರುತಿಸಬಹುದು. ಹಾಗೆ ಅದನ್ನ ಮನುಷ್ಯನು ಕೂಡ ಬಳಕೆ ಮಾಡ್ತಾ ಇರ್ತಾನೆ. ಆದ್ರೆ ಅದನ್ನ ಸಸ್ಟೈನಬಲ್ ವೇ ಆಗಿ ಬಳಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರಾಮ್ಸರ್ ಸೈಟ್ ಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿದೆ. ಮತ್ತೆ ಸಿಟಿ ವೇಸ್ಟ್ ಆಸ್ ವೆಲ್ ಆಸ್ ದ ಇಂಡಸ್ಟ್ರಿಯಲ್ ಎಫ್ಲುಯೆನ್ಸ್ ಕಾಸಿಂಗ್ ಸೀರಿಯಸ್ ಪ್ರಾಬ್ಲಮ್ ಅದ್ರ ಬಗ್ಗೆ ಮಾತಾಡೋದಾದ್ರೆ ಅದು ಯಾವ್ದಕ್ಕೆ ಈ ವೆಟ್ಲ್ಯಾಂಡ್ಸ್ ಗಳು ಹಾಳಾಗ್ತಾ ಇದೆ ಅನ್ನೋದಕ್ಕೆ ಎನ್ಕ್ರೋಚ್ಮೆಂಟ್ ಇರ್ಬೋದು, ಮತ್ತೆ ಇಂಡಸ್ಟ್ರಿಯಲ್ ಎಫ್ಲುಯೆನ್ಸ್ ನ ಇದಕ್ಕೆ ಆಡ್ ಮಾಡೋದಾಗಿರ್ಬೋದು, ಮತ್ತೆ ಅರ್ಬನ್ ಎಕ್ಸ್ಪೆನ್ಷನ್ಸ್ ಅವ್ಯಾಹತವಾಗಿ ನಗರದ ಬೆಳವಣಿಗೆ ಆಗ್ತಾ ಇದೆ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತೀವಿ. ಮತ್ತೆ ಯೂಟ್ರಿಫಿಕೇಶನ್ಸ್ ಹೆಚ್ಚಾಗಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಈ ತರದ್ದೆಲ್ಲ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡೋದ್ರ ಮೂಲಕ ಅಥವಾ ಎಫ್ಲುಯೆಂಟ್ಸ್ ಅಲ್ಲಿ ಇರುವಂತ ನ್ಯೂಟ್ರಿಷನ್ಸ್ ಈ ವೆಟ್ಲ್ಯಾಂಡ್ ಗಳಿಗೆ ಬಂದು ಸೇರೋದ್ರ ಮೂಲಕ ಅಲ್ಲಿ ಹೆಚ್ಚಾಗಿ ಇರುವಂತ
ಆಕ್ಸಿಜನ್ ಡಿಸಾಲ್ವಿಂಗ್ ಲೆವೆಲ್ ಇರುತ್ತೆ, ಅದನ್ನೆಲ್ಲ ಇದು ವೇರಿಯೇಷನ್ ಮಾಡುತ್ತೆ. ಸೊ ಅಲ್ಲಿರುವಂತ ಏನು ಅದನ್ನೇ ಫಿಶ್ಗಳಿರ್ಬೋದು ಅಥವಾ ಅದರಲ್ಲಿ ಸುತ್ತಮುತ್ತ ಇರುವಂತ ಏನು ಫ್ಲೋರಾ ಮತ್ತೆ ಫೋನಾಸ್ ಅದು ಎಲ್ಲ ಇಲ್ಲಿ ಕ್ಷೀಣ ಆಗುವಂತ ಸಂಭವ ಇರುತ್ತೆ. ಸೊ ಇಂತಹ ಎಕೋ ಸೆನ್ಸಿಟಿವ್ ಝೋನ್ ಸುತ್ತಮುತ್ತ ಈಗ ನಾವು ನಮ್ಮ ಕರ್ನಾಟಕದಲ್ಲೂ ಕೂಡ ಮಾತಾಡೋದ ಇದನ್ನ ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಎಕೋ ಸೆನ್ಸಿಟಿವ್ ಝೋನ್ ಅನ್ನೋದು ತುಂಬಾನೇ ಕಳೆದ ವರ್ಷ 2018 2020 ತುಂಬಾನೇ ಸುದ್ದಿಯಲ್ಲಿದ್ದಂತಹದ್ದು ಇದು. ಯಾಕೆ ಅಂತಂದ್ರೆ ಏನು ನಾವು ವೆಸ್ಟರ್ನ್ ಘಾಟ್ಸ್ ಇದಾವೆ ಅದನ್ನ ಎಕೋ ಸೆನ್ಸಿಟಿವ್ ಝೋನ್ಗಳಾಗಿ ಅದಕ್ಕೂ ಕೂಡ ಗುರುತಿಸಬೇಕು ಅಂತೇಳಿ ಸರ್ಕಾರ ಘೋಷಣೆ ಮಾಡಿತ್ತು. ಅದಕ್ಕಾಗಿ ಅವರು ಒಂದು ಕಮಿಟಿಗಳನ್ನ ರಚನೆ ಮಾಡಿದ್ರು. ಒಂದು ಗಾಡ್ಗಿಲ್ ಕಮಿಟಿ ಅನ್ನೋರ ಅಧ್ಯಕ್ಷತೆಯಲ್ಲಿ ರಚನೆ ಆಗಿದ್ದಂಥದ್ದು. ಆ ಮಾಧವ್ ಗಾಡ್ಗಿಲ್ ಕಮಿಟಿ ಅನ್ನೋದಲ್ಲಿ ಅವರು 2010 ನಲ್ಲಿ ರಚನೆ ಆಗಿದ್ದಂತ ಸಂದರ್ಭದಲ್ಲಿ ಗಾಡ್ಗಿಲ್ ಕಮಿಟಿಯಲ್ಲಿ ಏನ್ ಹೇಳಿದ್ರು, ಈ ಎಂಟೈರ್ ಈ ಮೈನಿಂಗ್ ಮಾಫಿಯಾ ಮತ್ತೆ ಸ್ಯಾಂಡ್ ಮಾಫಿಯಾ ಮತ್ತೆ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಅತಿಯಾಗಿ ಜಾಸ್ತಿ ಆಗಿರೋದ್ರಿಂದ ವೆಸ್ಟರ್ನ್ ಘಾಟ್ಗಳಲ್ಲಿ ಒಟ್ಟಾರೆಯಾಗಿ ಈ ವೆಸ್ಟರ್ನ್ ಘಾಟ್ಸ್ ನಾವು ಎಕೋ ಸೆನ್ಸಿಟಿವ್ ಝೋನ್ ಆಗಿ ಗುರುತಿಸಬೇಕು. ಅದರಲ್ಲಿ ಮುಖ್ಯವಾಗಿ 64% ನಾವು ಈ ಏರಿಯಾನ ಎಕೋಲಾಜಿಕಲ್ ಸೆನ್ಸಿಟಿವ್ ಏರಿಯಾಗೆ ತರಲೇಬೇಕು. ಮತ್ತೆ ಈ ಎಕೋ ಸೆನ್ಸಿಟಿವ್ ಝೋನ್ ನಾವು ಫಸ್ಟ್ ಮತ್ತೆ ಸೆಕೆಂಡ್ ಮತ್ತೆ ಥರ್ಡ್ ಈ ರೀತಿ ವಿಭಾಗ ಮಾಡಿ ಅದನ್ನ ವಿಂಗಡಣೆ ಮಾಡಬೇಕು. ಮೊದಲನೇ ಸೆನ್ಸಿಟಿವ್ ಝೋನ್ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಹೊಸ ಕನ್ಸ್ಟ್ರಕ್ಷನ್ಸ್ ಏನು ನಡೀಬಾರ್ದು, ಮತ್ತೆ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್ ಏನಿದೆ ಅದು ಯಾವುದೇ ರೀತಿ ಅಲ್ಲಿಗೆ ಪರ್ಮಿಷನ್ ಕೊಡಬಾರ್ದು ಅನ್ನೋದನ್ನ ಅವರು ಒತ್ತಿ ಹೇಳಿದ್ರು. ಅದಾದ ನಂತರ ಹಲವಾರು ರಾಜ್ಯಗಳು ಇದ್ರ ವಿರುದ್ಧ ಪ್ರತಿಭಟನೆಯನ್ನು ದಾಖಲಿಸ್ತವೆ. ಮತ್ತೆ ಸರ್ಕಾರ ಇದನ್ನ ಮತ್ತೆ ಪರಿಗಣಿಸಿ ಹಾಗಾಗಿ ಮತ್ತೆ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಕಮಿಟಿಯನ್ನ ರಚನೆ ಮಾಡುತ್ತೆ. ಇದು ಸೈಂಟಿಫಿಕ್ ಆಗಿ ನೀವು ಎವ್ಯಾಲ್ಯೂಯೇಟ್ ಮಾಡಿ ಎಷ್ಟು ಪ್ಲೇಸ್ ನಾವು ಎಷ್ಟು ವಿಸ್ತೀರ್ಣವನ್ನ ನಾವು ಎಕೋ ಸೆನ್ಸಿಟಿವ್ ಝೋನ್ ಆಗಿ ನಾವು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಕಸ್ತೂರಿ ರಂಗನ್ ಕಮಿಟಿ ಅವರಿಗೆ ಕೇಳ್ಕೊಂಡಾಗ ಈ ಕಸ್ತೂರಿ ರಂಗನ್ ಕಮಿಟಿಯವರು ಗಾಡ್ಗಿಲ್ ಕಮಿಟಿಯವರು ಕೊಟ್ಟಂತಹ ವರದಿನ ಮತ್ತೆ ಪುನರ್ ಪರಿಶೀಲಿಸಿ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದರಲ್ಲಿ ಒಟ್ಟಾರೆಯಾಗಿ ಮೊದಲನೇ ಬಾರಿಗೆ ಗಾಡ್ಗಿಲ್ ಕಮಿಟಿಯವರು ಹೇಳಿದಂತಹ 64% ಎಕೋ ಸೆನ್ಸಿಟಿವ್ ಝೋನ್ ಅನ್ನಾಗಿ ಗುರುತಿಸಬೇಕು ಅಂತ ಏನ್ ಹೇಳಿದ್ರು, ಅದರಲ್ಲಿ ಕಸ್ತೂರಿ ರಂಗನ್ ಅವರು ಅದನ್ನ ಇನ್ನ ಡೈಲ್ಯೂಟ್ ಮಾಡಿ ಸಾಕು ಬರೀ 37% ಅಷ್ಟು ಮಾತ್ರ ಸಾಕು ಇದನ್ನ ಎಕೋ ಸೆನ್ಸಿಟಿವ್ ಝೋನ್ ವೆಸ್ಟರ್ನ್ ಘಾಟ್ಸ್ ಸುತ್ತಮುತ್ತ ಇರುವಂತಹ ಜಾಗಗಳನ್ನ ಒಟ್ಟು 37% ನೀವು ಸಾಕು ಅಷ್ಟು ಮಾಡಿದ್ರೆ ಅಂತ ಹೇಳ್ತಾರೆ. ಒಟ್ಟಾಗಿ ನಮಗೆ ವೆಸ್ಟರ್ನ್ ಘಾಟ್ಸ್ ನಾವು ವಿಸ್ತೀರ್ಣವನ್ನು ನೋಡೋದಾದ್ರೆ ಅದು ಸುಮಾರು 1,60,000 ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಅದರಲ್ಲಿ ಕೇವಲ 37% ಅಂದ್ರೆ ನಮಗೆ ಸುಮಾರು 60,000 ಹೆಕ್ಟೇರ್ನಷ್ಟು ವೆಸ್ಟರ್ನ್ ಘಾಟ್ಸ್ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಎನ್ ESC ಅಂತ ಹೇಳಿ ಈ ಕಸ್ತೂರಿ ರಂಗನ್ ಅವರು ಹೇಳ್ತಾರೆ. ಇದರಲ್ಲೂ ಅವರು ಕೂಡ ಮೆನ್ಷನ್ ಮಾಡುವಂತದ್ದು ಬ್ಯಾನ್ ಆನ್ ಮೈನಿಂಗ್ ಮತ್ತೆ ಕ್ವಾರಿಂಗ್, ಸ್ಯಾಂಡ್ ಮೈನಿಂಗ್ ಇವೆಲ್ಲ ಅದನ್ನ ಬ್ಯಾನ್ ಮಾಡಬೇಕು. ಮತ್ತೆ ನೋ ನ್ಯೂ ಥರ್ಮಲ್ ಪವರ್ ಪ್ರಾಜೆಕ್ಟ್ಸ್, ಇದರಲ್ಲಿ ಯಾವುದೇ ರೀತಿಯ ಹೊಸ ಥರ್ಮಲ್ ಪವರ್ ಪ್ರಾಜೆಕ್ಟ್ಸ್ಗೆ ಕೊಡಬಾರ್ದು ಅವಕಾಶನ. ಆದ್ರೆ ಹೈಡ್ರೋ ಪವರ್ ಪ್ರೊಡಕ್ಷನ್ಗೆ ನೀವು ಇಲ್ಲಿ ಪರ್ಮಿಷನ್ ಕೊಡಬಹುದು. ಯಾಕಂತಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಹಲವಾರು ರೀತಿಯ ನದಿಗಳು ಅಲ್ಲಿ ಹರಿತವೆ. ಅದರಿಂದ ಈಗ ಆಲ್ರೆಡಿ ಡ್ಯಾಮ್ಗಳ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಅವುಗಳ ಇರುವಿಕೆಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೈಡ್ರೋ ಪವರ್ ಪ್ರೊಡಕ್ಷನ್ಗೆ ನೀವು ಅಲೋ ಮಾಡಬಹುದು. ಅದಕ್ಕೆ ಯಾವ ರೀತಿಯ ರಿಸ್ಟ್ರಿಕ್ಷನ್ಸ್ ಬೇಡ ಅಂತ ಹೇಳಿ ಈ ಕಸ್ತೂರಿ ರಂಗನ್ ಕಮಿಟಿಯಲ್ಲಿ ಹೇಳಿದ್ದಾರೆ. ಮತ್ತೆ ಬಿಲ್ಡಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಪ್ ಟು 20,000 ಸ್ಕ್ವೇರ್ ಕಿಲೋಮೀಟರ್ಸ್ ವಾಸ್ ಟು ಬಿ ಅಲೌಡ್ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಎಕಾಲಜಿಕಲ್ ಸೆನ್ಸಿಟಿವ್ ಇದಿದೆ ಈ ವೆಸ್ಟರ್ನ್ ಘಾಟ್ಸ್ಗೂ ಸಂಬಂಧಪಟ್ಟಿರೋ ಹಾಗೆ ಇನ್ನ ಕೂಡ ನೋಟಿಫೈ ಮಾಡಿಲ್ಲ. ಇದನ್ನ ವರದಿನ ಸಲ್ಲಿಸಿದ್ರು ಇವರು ವಾಪಸ್ಸು. ಅದಾದ ನಂತರ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಅವರು ಎಷ್ಟನ್ನ ನಾವು ಫೈನಲ್ ಆಗಿ ನೋಟಿಫೈ ಮಾಡಿದೀವಿ ಅಂತ ಅವರು ಹೇಳಿಲ್ಲ. ಇದಾದ್ಮೇಲೆ NGT ಅವರು ಕೂಡ ಸರ್ಕಾರಕ್ಕೆ ಆದೇಶ ಕೊಟ್ಟಿದ್ದಾರೆ, ನೀವು ಬೇಗ ಇದನ್ನ ಘೋಷಣೆ ಮಾಡಬೇಕು, ಎಷ್ಟು ಪರಿಸರ ನೀವು ESC ಆಗಿ ನೀವು ಘೋಷಣೆ ಮಾಡ್ತೀರಾ ಅನ್ನೋದನ್ನ ನಾವು ಕೂಡ ಕಾಯ್ತಾ ಇದ್ದೀವಿ ಅಂತ ಹೇಳಿ ಅದು ಒತ್ತಾಯನ ಹೇರಿದೆ. ಅದನ್ನ ನೋಡ್ಬೇಕು ಮುಂದೆ ಅವರು ಎಷ್ಟು ಪ್ರಮಾಣಕ್ಕೆ ಈಗ ಗಾಡ್ಗಿಲ್ ಕಮಿಟಿ ಅವ್ರು ಕೊಟ್ಟಿರೋದನ್ನ ಮಾಧವರಾವ್ ಕಮಿಟಿ ಅವ್ರು ಕೊಟ್ಟಿರೋದನ್ನ ಯಾವ್ದನ್ನ ಇವರು ಫೈನಲೈಸ್ ಮಾಡ್ತಾರೆ ಅಂತ ಇನ್ನು ಕೂಡ ಸರ್ಕಾರ ತಿಳಿಸಿಲ್ಲ. ಸೊ ಮುಂದೆ ಇನ್ನೊಂದು ಆರ್ಟಿಕಲ್ GS 3 ಪೇಪರ್ಗೆ ಸಂಬಂಧಪಟ್ಟಿರುವಂತದ್ದು ನಿಯರ್ ಅಂಡ್ ಪ್ರೆಸೆಂಟ್ ಅನ್ನೋ ಟೈಟ್ಲ್ ಕೆಳಗಡೆ ಕೊಟ್ಟಿರುವಂತದ್ದು. ಇದು ಮೊನ್ನೆ ನಡೆದಂತ ಕಾಬೂಲ್ ಏರ್ಪೋರ್ಟ್ ಅಲ್ಲಿ ಅಮೆರಿಕ ಫೋರ್ಸ್ ಗಳೆಲ್ಲ ಮತ್ತೆ ನ್ಯಾಟೋ ಮಿತ್ರಪಡೆಗಳೆಲ್ಲ ಸೇರಿ ಅದ್ರ ಫೋರ್ಸ್ ಗಳನ್ನ ವಿಡ್ರಾ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಲಾರ್ಜ್ ಎವಾಕ್ಯುಯೇಷನ್ ನಡೀತಾ ಇದೆ. ಎಲ್ಲ ದೇಶದ ಜನ ಅಲ್ಲಿ ಸಿಕ್ಕ ವಿಮಾನಗಳಲ್ಲಿ ಎಲ್ಲ ಕಡೆ ದೇಶನ ಅಫ್ಘಾನಿಸ್ತಾನ ತೊರಿತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಕಾಬೂಲ್ ಏರ್ಪೋರ್ಟ್ ಇವಾಗ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಈಗ ಇಡೀ ಅಫ್ಘಾನಿಸ್ತಾನಕ್ಕೆ. ಅಂತ ಕಾಬೂಲ್ ಏರ್ಪೋರ್ಟ್ ನಲ್ಲಿ ಅಂತ ಜನಭರಿತ ಪ್ರದೇಶದಲ್ಲಿ ಮೊನ್ನೆ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಆ ಬಾಂಬ್ ಬ್ಲಾಸ್ಟ್ ಮಾಡಿರುವಂತದ್ದು ಹೊಸದಾಗಿ ಅನ್ನೋದಕ್ಕಿಂತ ಈಗ ಹೆಚ್ಚಾಗಿ ಸುಮಾರು ಬೆಳಕಿಗೆ ಬರ್ತಕ್ಕಂಥ ಈ ಟೆರರಿಸಂ ಆರ್ಗನೈಸೇಷನ್ ಇದೆ, ಇದು ISIK ಅನ್ನೋ ಹೆಸರಲ್ಲಿ ಇದನ್ನ ಗುರುತಿಸಿದ್ದಾರೆ. ಇದರಲ್ಲಿ ತಾಲಿಬಾನ್ ಅವರು ನಮ್ಮ ಕೈವಾಡ ಇಲ್ಲ, ಇದು ISIK ಅನ್ನೋರ್ದು ಇರ್ಬೋದು ಇದು ಅಂತೇಳಿ ಶಂಕೆಯನ್ನ ವ್ಯಕ್ತಪಡಿಸಿತ್ತು. ಅಮೆರಿಕ ಕೂಡ ಅದನ್ನ ಒಪ್ಪಿ ಅವ್ರ ಮೇಲೆ ನಾವು ಯಾರು ಈ ಬಾಂಬ್ ದಾಳಿನ ಕೈಗೊಂಡಿದ್ದಾರೆ
ಅದರಲ್ಲಿ ಅಮೆರಿಕದ ಸುಮಾರು ನಾಗರಿಕರು ತೀರೋಗಿದ್ದಾರೆ. ಹಾಗಾಗಿ ಅವ್ರ ಮೇಲೆ ನಾವು ಸೇಡ್ನ ತೀರಿಸ್ಕೋತೀವಿ ಅಂತೇಳಿ ಈ ಜೋ ಬಿಡೆನ್ ಅವರು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಗಳಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಭಾರತ ಈಗ ಅಫ್ಘಾನಿಸ್ತಾನದಿಂದ ಏನು ತುಂಬಾ ದೂರದಲ್ಲಿಲ್ಲ. ಈ ಟೆರರಿಸಂ ಯಾರು ಈ ಟೆರರಿಸ್ಟ್ ಇದ್ದಾರೆ, ಈ ಭಾರತದಲ್ಲೂ ಕೂಡ ಇಂಥ ವಿಧ್ವಂಸಕ ಕಾರ್ಯಗಳನ್ನ ಮುಂದೆ ನಡೆಸುವಂತ ಸಂಭವ ಇರೋದ್ರಿಂದ ಭಾರತ ಈಗ ಎಚ್ಚೆತ್ಕೋಬೇಕು ಅನ್ನೋ ಒಂದು ಮುಂಜಾಗ್ರತೆ ಕ್ರಮವಾಗಿ ಈ ಆರ್ಟಿಕಲ್ ಮೇಲೆ ನಾವು ನೋಡ್ಬೋದು. ಸೊ ಯಾರು ಈ ಬಾಂಬ್ ದಾಳಿಯನ್ನ ಮಾಡಿರುವಂತಹ ಯಾರು ಅಂತ ನಾವು ನೋಡೋದಾದ್ರೆ, ಹೂ ಇಸ್ ISIK? ದ ಇಸ್ಲಾಮಿಕ್ ಸ್ಟೇಟ್ ಖೊರಾಸನ್ ಆರ್ ISISK ಏನು ಈ ಇಸ್ಲಾಮಿಕ್ ಸ್ಟೇಟ್ ಖೊರಾಸನ್ ಅನ್ನೋದು ಏನಿದೆ, ಇದು ವಾಸ್ ಫಾರ್ಮ್ಡ್ ಇನ್ 2014. ನಾವು ಸಿರಿಯಾದಲ್ಲಿ ಬಂಡಾಯಗಳನ್ನ ನೋಡಿದೀವಿ. ಅಲ್ಲಿನ ಏನು ಪ್ರಕ್ಷುಬ್ಧ ವಾತಾವರಣಕ್ಕೆ ಕಾರಣ ಆದಂತಹ ಏನು ISI ಇದೆ, ಅಲ್ಲೂ ಕೂಡ ಇಸ್ಲಾಮಿಕ್ ಸ್ಟೇಟ್ ಏನು ಇದು ಆರ್ಗನೈಸೇಷನ್ ಇದೆ, ಇದು ಅಬೂಬಕರ್ ಅಲ್ ಬಗ್ದಾದಿ ಅನ್ನೋನ ಒಂದು ನೇತೃತ್ವದಲ್ಲಿ ರಚನೆ ಆಗಿದ್ದಂಥದ್ದು ISI ಅನ್ನೋದು. ಅಲ್ಲಿ ಸಿರಿಯಾದಲ್ಲಿ ಇದು ಬಂಡಾಯ ಇದ್ದು ಇಸ್ಲಾಮಿಕ್ ಇಡೀ ನಮ್ಮ ಸುತ್ತಮುತ್ತ ಇರುವಂತ ಎಲ್ಲ ಜಾಗಗಳಲ್ಲೂ ಕೂಡ ನಾವು ಇಸ್ಲಾಂ ಲಾನ ಏರ್ತೀವಿ, ಅದ್ರ ಮೂಲಕ ನಾವು ಗೆಲ್ತೀವಿ, ಅದ್ರ ಮೂಲಕ ನಾವು ಜಿಹಾದ್ನ ಶುರು ಮಾಡ್ತೀವಿ ಅಂತೇಳಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದು ಸಿರಿಯಾದಲ್ಲಿ ಬಂಡಾಯ ಎದ್ದೇಳ್ತು. ಅದಾದ ನಂತರ ತನ್ನ ನೆಲೆಗಳನ್ನು ಇದು ಸುಮಾರು ಸುತ್ತಮುತ್ತ ಇರುವಂತ ಎಲ್ಲಾ ದೇಶಗಳಿಗೂ ವಿಸ್ತರಿಸ್ತಾ ಇದು ಈ ಹಲವಾರು ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇದೆ. ಇದಕ್ಕೆ ಹಲವಾರು ಬೇರೆ ಬೇರೆ ಉಗ್ರಗಾಮಿ ಸಂಘಟನೆಗಳ ಒಂದು ನಂಟಸ್ತಿಕೆಯನ್ನು ಕೂಡ ಈ ಖೊರಾಸನ್ ಅನ್ನೋದು ಇದೆ. ಈ ಇಸ್ಲಾಮಿಕ್ ಸ್ಟೇಟ್ ಖೊರಾಸನ್ ಅನ್ನೋದಕ್ಕೆ ಏನಿದು ಖೊರಾಸನ್ ಅನ್ನೋ ಮೀನಿಂಗ್ ಏನು ಅಂತಂದ್ರೆ, ಇದು ಖೊರಾಸನ್ ಅನ್ನೋ ಪದದ ಅರ್ಥ ಸೂರ್ಯ ಹುಟ್ಟುತ್ತಿರುವ ಜಾಗ ಅಂತ ಇದ್ರ ಅರ್ಥ ಅಷ್ಟೇ. ಅಂದ್ರೆ ಇದು 7ನೇ ಶತಮಾನದಲ್ಲಿ ಆಳ್ವಿಕೆ ಮಾಡ್ತಿದ್ದಂತ ಏನು ಈ ಇರಾನ್ ಅನ್ನು ನಾವು ಗಡಿಯಾಗಿ ತಗೊಂಡ್ಕೊಂಡ್ರೆ, ಅಲ್ಲಿಂದ ಪೂರ್ವಕ್ಕೆ ಏನು ದೇಶಗಳಿದ್ವಲ್ಲ, ಇರಾನ್ನಿಂದ ಪೂರ್ವಕ್ಕೆ ಇರೋಂತಹ ದೇಶಗಳಲ್ಲೆಲ್ಲವೂ ಕೂಡ ಆ 7ನೇ ಶತಮಾನದಲ್ಲಿ ಇಸ್ಲಾಂ ತುಂಬಾ ವ್ಯಾಪಕವಾಗಿ ಹಬ್ಬಿದ್ದಂತ ಕಾಲ. ಅದಾದ ನಂತರ ಸುಮಾರು ಶತಮಾನಗಳ ಕಾಲ ನಂತರ ಇದು ಕಡಿಮೆ ಆಗ್ತಾ ಬಂತು, ಮತ್ತೆ ಬೇರೆ ಬೇರೆ ಎಲ್ಲ ಧರ್ಮ ಪ್ರಚಾರ ಆಗಿ ಡೈವರ್ಸಿಫಿಕೇಶನ್ ಆಯ್ತಾ ಬಂತು. ಹಾಗಾಗಿ ಮತ್ತೆ ನಾವು 7ನೇ ಶತಮಾನದಲ್ಲಿ ಇದ್ದಂತಹ ಏನು ಖಲೀಫತ್ ರಾಜ್ಯ ಇತ್ತಲ್ಲ, ಅದನ್ನ ನಾವು ಪುನರ್ ಸೃಷ್ಟಿ ಮಾಡ್ತೀವಿ ಅನ್ನೋ ಒಂದು ಉದ್ದೇಶದೊಂದಿಗೆ ಹುಟ್ಟಿರೋ ಅಂತದ್ದು ಈ ISI ಖೊರಾಸನ್ ಅನ್ನೋದು. ಇದು ಇವರಿಗೆ ಈ 7ನೇ ಶತಮಾನದಲ್ಲಿ ಈ ಇರಾನ್ ಅವರಿಗೆ ಈ ಕಡೆಯಿಂದ ಈ ಕಡೆಯಿಂದನೇ ಅವರಿಗೆ ಸೂರ್ಯ ಉದಯ ಆಗುವಂಥದ್ದು. ಹಾಗಾಗಿ ಇದನ್ನ ಇಲ್ಲಿಂದ ಇಲ್ಲಿವರೆಗೂ ಪ್ರದೇಶ ಹಬ್ಬಿರೋಂಥದ್ದನ್ನ ಅವರು ಖೊರಾಸನ್ ಅಂತ ಕರೀತಾರೆ. ಸೊ ಇಸ್ಲಾಮಿಕ್ ಸ್ಟೇಟ್ ಖೊರಾಸನ್ ಅನ್ನೋ ಕಾನ್ಸೆಪ್ಟ್ ಅವರು ಇದನ್ನ ಸಾಕಾರಗೊಳಿಸ್ಬೇಕು ಅಂತ ಹುಟ್ಟಿರುವಂತಹ ಇದೊಂದು ಟೆರರಿಸಂ ಆರ್ಗನೈಸೇಷನ್. ಸೊ ಇದರಲ್ಲಿ ಯಾರ್ಯಾರೆಲ್ಲ ಈಗ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ಫೌಂಡಿಂಗ್ ಮೆಂಬರ್ಸ್ ಹೂ ಆಫ್ ದ ಮಿಲಿಟೆಂಟ್ ಹೂ ಲೆಫ್ಟ್ ದ ಪಾಕಿಸ್ತಾನ್ ತಾಲಿಬಾನ್, ಯಾರೆಲ್ಲ ತಾಲಿಬಾನ್ ಅಲ್ಲಿ ಮುಂಚೆ ಕೆಲಸ ಮಾಡ್ತಾ ಇದ್ರು, ಮತ್ತೆ ಬೇರೆ ಅಲ್ ಖೈದಾ ಈ ತರದ್ದು ಹಕ್ಕಾನಿ ನೆಟ್ವರ್ಕ್ಗಳು ಇದರಲ್ಲಿ ಕೆಲಸ ಮಾಡಿದಂತಹ ಏನು ಮುಂಚಿನ ಉಗ್ರಗಾಮಿಗಳಿದ್ದಾರೆ, ಅವರು ಈ ಸಂಘಟನೆಯನ್ನು ಸೇರಿದ್ದಾರೆ. ಸಹಜವಾಗಿ ಈ ತಾಲಿಬಾನಿನ ಬಿಟ್ಟು ಇವರು ಖೊರಾಸನ್ ಸೇರಿರೋದ್ರಿಂದ ಅವರಿಗೆ ಸಹಜವಾಗಿ ತಾಲಿಬಾನ್ ಮೇಲೆ ಅವರಿಗೆ ವೈರುಧ್ಯ ಇದೆ. ಹಾಗಾಗಿ ಈಗ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ ಅಲ್ಲಿ ತಾಲಿಬಾನ್ ಮತ್ತೆ ಈ ಖೊರಾಸನ್ ಎರಡಕ್ಕೂ ವೈರಿಗಳಾಗಿದ್ದಾವೆ. ಇವು ಎರಡೂ ಕೂಡ ಉಗ್ರಗಾಮಿ ಸಂಘಟನೆಗಳು ಆಗಿದ್ರು ಕೂಡ ಇವರು ಒಂದೇ ಜಾಗದ ಏನು ಅದ್ರ ಮೇಲೆ ಆಧಿಪತ್ಯ ಸಾಧಿಸಬೇಕು, ನಾನು ಆಡಳಿತ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಬ್ರು ನಡುವೆ ಇಲ್ಲಿ ಜಗಳ ನಡೀತಾ ಇದೆ. ಅದರಲ್ಲಿ ಇವರು ಬಾಂಬ್ ನ ಬ್ಲಾಸ್ಟ್ ಮಾಡಿರುವಂತದ್ದು ಈಗ ISIK ಅನ್ನೋರು. So historical terms, Middle East Central is a group of referred to as ISK. In 2015, the group leader and the other top commander pledged their allegiance in the Islamic State. ಅದೇ ಅಬೂಬಕರ್ ಅಲ್ ಬಗ್ದಾದಿಯ ಇದರಿಂದ ಹುಟ್ಟಿರ್ತಕ್ಕಂಥ ಏನು ಸಿರಿಯಾದಲ್ಲಿ ಈ ಸಂಸ್ಥೆ ಇತ್ತು, ಅಥವಾ ಸಂಸ್ಥೆ ಅನ್ನೋದಕ್ಕಿಂತ ಉಗ್ರಗಾಮಿಗಳ ಸಂಘಟನೆ ಇತ್ತು, ಇದು ಅದರ ಒಂದು ಭಾಗ ಆಗಿದೆ. ಇದು ಅಬೂಬಕರ್ ಅಲ್ ಬಗ್ದಾದಿ ಅನ್ನೋದು ಡಿಕ್ಲೇರ್ಡ್ ದೆಮ್ಸೆಲ್ಸ್ ಆಸ್ ದ ಲೀಡರ್ ಆಫ್ ನ್ಯೂ ISI ಟೆರಿಟರಿ ಇನ್ ಅಫ್ಘಾನಿಸ್ತಾನ್. ಈ ISIK ಅನ್ನೋರು ಈಗ ಇದು ಅಫ್ಘಾನಿಸ್ತಾನದಲ್ಲಿ ಇದು ನಮ್ಮ ಇದರಲ್ಲಿರುವಂತದ್ದು, ನಾವು ಇದನ್ನ ಆಡಳಿತ ಮಾಡ್ತೀವಿ ಅಂತ ಹೇಳಿ ಅವರು ಘೋಷಣೆ ಮಾಡಿರುವಂತದ್ದು ಈಗ. ಸೊ ಮುಂದರದು ಈ ವಾಟ್ ಥ್ರೆಟ್ ಟು ಡಸ್, ಈಗ ಇದ್ರ ಅಫ್ಘಾನಿಸ್ತಾನ ಆಗಿರುವಂತ ಒಂದು ಬಾಂಬ್ ಬ್ಲಾಸ್ಟ್ ಈಗ ಮುಂದೆ ಏನೆಲ್ಲ ನಮಗೆ ತೊಂದರೆಯನ್ನ ಕೊಡ್ಬೋದು ಅನ್ನೋದಕ್ಕೆ ಆಸ್ ಪರ್ ದಿ ISIK ಕುಡ್ ಹ್ಯಾವ್ ಬೀನ್, ಅದರ ಪೊಟೆನ್ಶಿಯಾಲಿಟಿ ನಾವು ನೋಡೋದಾದ್ರೆ ಅದರಲ್ಲಿ ಸುಮಾರು 500ರಿಂದ 10,000 ಜನ ಏನು ಅಲ್ಲಿ ಹೋರಾಡೋ ಅಂತ ವ್ಯಕ್ತಿಗಳಿದ್ದಾರೆ ಅಂತೇಳಿ ಈ ISI ಅಮೆರಿಕದ ಒಂದು ರಿಪೋರ್ಟ್ ಹೇಳ್ತಾ ಇದೆ. ದ ISIK ಹ್ಯಾಸ್ ಕ್ಯಾರಿಡ್ ಅಪ್ ಟು 77 ಅಟ್ಯಾಕ್ಸ್. ಇದುವರೆಗೂ ಅಫ್ಘಾನಿಸ್ತಾನದಲ್ಲಿ ಇದು ಸುಮಾರು 77 ಅಟ್ಯಾಕ್ಸ್ ಗಳನ್ನ, ಮಾನವ ಬಾಂಬ್ಗಳನ್ನ ಸಿಡಿಸೋದ್ರ ಮೂಲಕ ಇದು ಶುರು ಮಾಡಿದೆ ತನ್ನ ಚಟುವಟಿಕೆಗಳನ್ನ. ಇದು ಬರೀ 2021 ಮೊದಲ 4 ತಿಂಗಳುಗಳಲ್ಲಿ ನಡೆದಿರ್ತಕ್ಕಂಥದ್ದು. ಮತ್ತೆ ಇದರಲ್ಲಿ ಅದು ಮುಖ್ಯವಾಗಿ ಸ್ಕೂಲ್ಗಳನ್ನ ಟಾರ್ಗೆಟ್ ಮಾಡೋಂಥದ್ದು, ಮತ್ತೆ ಕಾಬೂಲ್ ಯೂನಿವರ್ಸಿಟಿಗಳು, ಮತ್ತೆ ಏನು ಗುರುದ್ವಾರ, ಕಾಬೂಲ್ ಅಲ್ಲಿ ಇರ್ತಕ್ಕಂಥ ಒಂದು ಸಿಖ್ ಗುರುದ್ವಾರದ ಮೇಲೂ ಕೂಡ ಇವರು ಅಟ್ಯಾಕ್ ಮಾಡಿದ್ರು. ಇದು ಕಾಶ್ಮೀರಕ್ಕೆ ಭಾರತ ಏನು 370 ಆರ್ಟಿಕಲ್ ನ ಅಬ್ರಿಗೇಟ್ ಮಾಡ್ತೋ ಅದಕ್ಕೆ ಪ್ರತೀಕಾರವಾಗಿ ನಾವು ಮಾಡಿದೀವಿ ಅಂತ ಹೇಳಿ ಈ ISIK ಒಂದು ಆತರ ಒಂದು ವಿಧ್ವಂಸಕ ಕೃತ್ಯವನ್ನು ಕೂಡ ಮಾಡಿತ್ತು. ಮತ್ತೆ ಇದು ಎಕ್ಸ್ಪರ್ಟ್ ಆಲ್ಸೋ ಸ್ಪೆಕ್ಯುಲೇಟ್ ಈಸ್ ಲಿಂಕ್ ಟು ದಿ ಹಕ್ಕಾನಿ ನೆಟ್ವರ್ಕ್. ಈ ಹಕ್ಕಾನಿ ನೆಟ್ವರ್ಕ್ ಅನ್ನೋದು ತಾಲಿಬಾನ್ ಮತ್ತೆ ಈ ISIK ಈ ಎರಡೂ ನಡುವೆ ಒಂದು ಚೆನ್ನಾಗಿ ಸ್ನೇಹ ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ. ಈ ಹಕ್ಕಾನಿ ನೆಟ್ವರ್ಕ್ ಅನ್ನೋದು ಸಿರಾಜುದ್ದೀನ್ ಹಕ್ಕಾನಿ ಅನ್ನೋದು ಇದರ ಮುಖ್ಯಸ್ಥ ಆಗಿದ್ದಾನೆ.
ಸೊ ಸೆವರಲ್ ISI ಕಮಾಂಡರ್ಸ್ ಅಂಡ್ ಫೈಟರ್ಸ್ ಆಲ್ಸೋ ಹ್ಯಾವ್ ಸ್ಟ್ರಾಂಗ್ ಲಿಂಕ್ಸ್ ಟು ಅಲ್ ಖೈದಾ. ಏನು ತಾಲಿಬಾನ್ ಅಲ್ ಖೈದಾ ಏನು ಒಸಾಮಾ ಬಿನ್ ಲ್ಯಾಡನ್ ಸ್ಥಾಪನೆ ಮಾಡಿದಂತ ಇದೊಂದು ಉಗ್ರಗಾಮಿ ಸಂಘಟನೆ, ಇದೊಂದು ಅಲ್ ಖೈದಾ ಆಗಿದೆ. ಸೊ ಅಮಿಡ್ ದ ವಿಡ್ರಾಲ್ ಆಫ್ ದ US ಟ್ರೂಪ್ಸ್ ಆಗಸ್ಟ್ 31 ಅನಾಲಿಸಿಸ್ ಸ್ಟ್ರಾಂಗ್ಲಿ ರೈವಲರಿ ಬಿಟ್ವೀನ್. ಇದು ಮುಂದೆ ಅಮೆರಿಕ ಈಗ ಅದರಿಂದ ಅಫ್ಘಾನಿಸ್ತಾನದಿಂದ ವಿಡ್ರಾಲ್ ಮಾಡ್ತಿರೋದು ಇದು ಯಾವುದಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದನ್ನೇ ರೈವಲರಿ ಬಿಟ್ವೀನ್ ತಾಲಿಬಾನ್ ಮತ್ತೆ ISI ಇದು ಮುಂದೆ ಇವರಿಬ್ಬರಿಗೂ ಇನ್ನೂ ಜಾಸ್ತಿಯಾಗಿ ವೈರುಧ್ಯನ ಸೃಷ್ಟಿಯಾಗುತ್ತೆ ಅಂತೇಳಿ ರಿಪೋರ್ಟ್ ಅಲ್ಲಿ ಹೇಳಿದೆ. ಇಟ್ ವಿಲ್ ಎಸ್ಕಲೇಟ್, ಇನ್ನೂ ಜಾಸ್ತಿ ಆಗುತ್ತೆ. ಅದರ ಶುರುವಾಗಿ ಈ ಬಾಂಬ್ ಬ್ಲಾಸ್ಟ್ ಆಗಿರುವಂತದ್ದು. ಸೊ ವಿತ್ ದ ನೋ US ಟ್ರಿಪ್ಸ್, ಸ್ಪೈಸ್, ಆರ್ಮಡ್ ಡ್ರೋನ್ಸ್, ಅನಾಲಿಸ್ಟ್ಸ್ ಫಿಯರ್ ದಟ್ ಮ್ಯಾನಿಫೆಸ್ಟಿಂಗ್ ದ ವಿಷನ್ ಆಫ್ US ಪ್ರೆಸಿಡೆಂಟ್ ಜೋ ಬೈಡನ್ of preventing Afghanistan from became sanctuary of the Al Qaeda and other terrorist group. ಏನು US ಟ್ರೂಪ್ ವಿಡ್ರಾ ಮಾಡ್ತಾ ಇದ್ದಾರೆ, ಈ ಮುಂದೆ ಅಫ್ಘಾನಿಸ್ತಾನದಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ ಈ ಯಾರು ಜೋ ಬೈಡನ್ ಅವರು ಏನ್ ಹೇಳಿದ್ದಾರೆ ಅದು ತುಂಬಾನೇ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಅವರು ಇನ್ನೂ ಖಾಲಿನೇ ಮಾಡಿಲ್ಲ ಪೂರ್ತಿ ಅಫ್ಘಾನಿಸ್ತಾನ. ಆಲ್ರೆಡಿ ಅಲ್ಲಿ ತಾಲಿಬಾನ್ ಮತ್ತೆ ಈ ISI ವಿರುದ್ಧ ಇವರಿಬ್ರು ಕೂಡ ರೈವಲರಿಯಾಗಿ ಹಲವಾರು ಬಾಂಬ್ ಬ್ಲಾಸ್ಟ್ ಗಳನ್ನ ಮಾಡ್ಕೊಳ್ತಾ ಸಾಮಾನ್ಯ ನಾಗರಿಕರ ಪ್ರಾಣಗಳು ಇಲ್ಲಿ ಹೋಗ್ತಾ ಇದಾವೆ. ಸೊ ಇದಕ್ಕೆ ಭಾರತ ಒಟ್ಟಾರೆಯಾಗಿ ಇದರ ಅಂತ ಈ ನಡೆದಿರ್ತಕ್ಕಂಥ ಏನು ವಿದ್ಯಮಾನ ಇದೆ ಇದು ಭಾರತಕ್ಕೆ ಕೂಡ ಆತಂಕ ತರುವಂತ ವಿಚಾರ ಆಗಿದೆ. ಕಾರಣ ಏನ್ ಪಾಕಿಸ್ತಾನ ತುಂಬಾನೇ ದೂರ ಇಲ್ಲ, ಮತ್ತೆ ಇಂಥ ವಿಧ್ವಂಸಕ ಚಟುವಟಿಕೆಗಳಿಗೆ ಪಾಕಿಸ್ತಾನ ಯಾವಾಗ್ಲೂ ಪೂರಕವಾಗಿರುತ್ತೆ ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಈಗ ಜಗಜ್ಜಾಹೀರಾಗಿರುವಂತಕ್ಕಂಥ ಒಂದು ವಿಷಯ. ಹಾಗಾಗಿ ಭಾರತ ಈ ವಿಷಯವನ್ನ ಹೇಗ್ ನೋಡ್ಬೇಕು, ಮತ್ತೆ ಯಾವ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥ ಟೆರರಿಸಂ ಈ ತರದ ಒಂದು ಕೃತ್ಯಗಳು ನಡೆಯುತ್ತವಲ್ಲ ಇದಕ್ಕೆ ಭಾರತ ಹೇಗೆ ವಿರೋಧ ವ್ಯಕ್ತಪಡಿಸಬೇಕು, ಮತ್ತೆ ಎಲ್ಲ ದೇಶಗಳನ್ನ ಸೇರಿಸಿ ಈ ತರದ ಕೃತ್ಯಗಳ ವಿರುದ್ಧವಾಗಿ ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಇದೊಂದು ಕಾಂಪ್ರಹೆನ್ಸಿವ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟೆರರಿಸಂ ಅನ್ನೋದನ್ನು ಭಾರತನೇ ಇದನ್ನ ಪ್ರಪೋಸ್ ಮಾಡಿರುವಂತದ್ದು. ಪ್ರಪೋಸ್ ಟ್ರೀಟಿ ವಿಚ್ ಇಂಟೆಂಡ್ಸ್ ಟು ಯಾವ ಉದ್ದೇಶದಿಂದ ಅಂತಂದ್ರೆ ಕ್ರಿಮಿನಲೈಸ್ ದ ಆಲ್ ಫಾರ್ಮ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಟೆರರಿಸಮ್ಸ್ ಅಂಡ್ ಡಿನೈ ದ ಟೆರರಿಸ್ಟ್. ಮತ್ತೆ ಯಾವುದೇ ರೀತಿ ಅವರಿಗೆ ಫೈನಾನ್ಸ್ ನ ಕೊಡೋದು ಆಗಿರ್ತಕ್ಕಂಥದ್ದು, ಮತ್ತೆ ಅವರಿಗೆ ಆರ್ಮ್ಸ್ ಅಂಡ್ ಅಮ್ಯುನೇಷನ್ ಕೊಡುವಂಥದ್ದು, ಮತ್ತೆ ಅವರಿಗೆ ಸೇಫ್ ಹೆವನ್ಸ್ ಅವರಿಗೆ ಸುರಕ್ಷಿತ ಅಡಗುದಾಣಗಳನ್ನು ನಿರ್ಮಿಸಿ ಕೊಡುವಂಥದ್ದು, ಅವರಿಗೆ ಪ್ರಚೋದನೆ ಕೊಡುವಂಥದ್ದು, ಎಲ್ಲ ರೀತಿಯಾದಂತ ಕೃತ್ಯಗಳನ್ನು ಕೂಡ ಈ ಕ್ರಿಮಿನಲೈಸೇಷನ್ ಮಾಡಿ ಅದನ್ನೆಲ್ಲವನ್ನು ಕೂಡ ಟೆರರಿಸಂ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಭಾರತ ವಿಶ್ವಸಂಸ್ಥೆಯಲ್ಲಿ UN ಜನರಲ್ ಮೀಟಿಂಗ್ ಅಲ್ಲಿ ಇದನ್ನ ಘೋಷಣೆ ಮಾಡಿದೆ. ಇದನ್ನ 1996 ಅಲ್ಲಿಂದ ಕೂಡ ಭಾರತ ಹೇಳ್ತಾ ಬರ್ತಾ ಇದೆ. ಆದ್ರೂ ಇನ್ನ ಯುನೈಟೆಡ್ ನೇಷನ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಸೊ CCIT ಪ್ರೊವೈಡ್ಸ್ ಎ ಲೀಗಲ್ ಫ್ರೇಮ್ವರ್ಕ್ ಫಾರ್ ವಿಚ್ ಇಟ್ ಮೇಕ್ ಬೈಂಡಿಂಗ್ ಆನ್ ಆಲ್ ಸಿಗ್ನೇಟರೀಸ್ ಟು ಡಿನೈ ದ ಫಂಡ್ಸ್ ಅಂಡ್ ಸೇಫ್ ಹೆವನ್ ಟು ಟೆರರಿಸ್ಟ್ ಗ್ರೂಪ್ಸ್. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಲೀಗಲ್ ಫ್ರೇಮ್ವರ್ಕ್ ನ ಇದಕ್ಕೆ ಪ್ರೊವೈಡ್ ಮಾಡಬೇಕು, ಮತ್ತೆ ಇದು ಎಲ್ಲ ಏನು ಯುನೈಟೆಡ್ ನೇಷನ್ 193 ಮೆಂಬರ್ಸ್ ಇದ್ದಾರೆ ಅವ್ರ ಮೇಲೆ ಎಲ್ಲದಕ್ಕೂ ಇದು ಬೈಂಡಿಂಗ್ ಆಗಬೇಕು, ಇದಕ್ಕೆ ಎಲ್ಲರೂ ಕೂಡ ಒಪ್ಲೇಬೇಕು ಅನ್ನೋದನ್ನ ಭಾರತ ಈ CCIT ಮೂಲಕ ಪ್ರತಿಪಾದಿಸ್ತಾ ಇದೆ. ಸೊ ಇದರಲ್ಲಿ ಇನ್ಕ್ಲೂಡಿಂಗ್ ಮೇಜರ್ ಆಬ್ಜೆಕ್ಟಿವ್ಸ್ ಏನು ಅಂತ ನೋಡಿದ್ರೆ ಟು ಹ್ಯಾವ್ ದ ಯೂನಿವರ್ಸಲ್ ಡೆಫಿನಿಷನ್ ಅನ್ನೋದನ್ನ ಬೇಕು ಆಫ್ ಎ ಟೆರರಿಸಂ ದಟ್ ಆಲ್ 193 ಮೆಂಬರ್ಸ್ ವಿಲ್ ಅಡಾಪ್ಟ್ ಇನ್ ಟು ದೇರ್ ಓನ್ ಕ್ರಿಮಿನಲ್ ಲಾ. ಇದನ್ನ ನೀವು ಯೂನಿವರ್ಸಲ್ ಡೆಫಿನಿಷನ್ ನ ನೀವು ಟೆರರಿಸಂ ಅನ್ನೋದನ್ನ ಘೋಷಣೆ ಮಾಡಿ ಹಾಗೆ ಮತ್ತೆ ಆಯಾ ದೇಶಗಳಿಗೆ ಅನುಗುಣವಾಗಿರುವಂತಹ ಕಾನೂನು ಮೂಲಕ ಅದನ್ನ ಕ್ರಿಮಿನಲ್ ಆಗಿ ನೀವು ಪರಿಗಣಿಸಿ ಅನ್ನೋದನ್ನ ಭಾರತ ಪ್ರತಿಪಾದಿಸ್ತಾ ಇದೆ. ಟು ಬ್ಯಾನ್ ಆಲ್ ಟೆರರ್ ಗ್ರೂಪ್ಸ್ ಅಂಡ್ ಶಟ್ ಡೌನ್ಸ್, ಟೆರರ್ ಕ್ಯಾಂಪ್ಸ್ ನ ಇದ್ರ ಮೇಲೆ ಕಣ್ಗಾವಲಿಟ್ಟು ಇದನ್ನೆಲ್ಲದೂ ಕೂಡ ಶಟ್ ಡೌನ್ ಮಾಡೋ ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಇರಬೇಕು. ಮತ್ತೆ ಟು ಪ್ರಾಸಿಕ್ಯೂಟ್ ಆಲ್ ಟೆರರಿಸ್ಟ್ ಅಂಡರ್ ದಿ ಸ್ಪೆಷಲ್ ಲಾಸ್, ಇವ್ರನ್ನ ಪ್ರಾಸಿಕ್ಯೂಟ್ ಮಾಡ್ತೀವಿ, ಹಾಗಾಗಿ ನಾರ್ಮಲ್ ಲಾಸ್ ಮೇಲೆ ಮಾಡೋದ್ ಬೇಡ, ಇವ್ರನ್ನ ಸ್ಪೆಷಲ್ ಲಾಸ್ ಮೇಲೆ ಇವರಿಗೆ ಕಠಿಣವಾದ ಶಿಕ್ಷೆ ಜಾರಿಯಾಗೋ ತರ ಇದರಲ್ಲಿ ಸ್ಪೆಷಲ್ ಲಾಸ್ ಮೇಲೆ ಇವ್ರನ್ನ ಪ್ರಾಸಿಕ್ಯೂಟ್ ಮಾಡಬೇಕು. ಟು ಮೇಕ್ ಎ ಕ್ರಾಸ್ ಬಾರ್ಡರ್ ಟೆರರಿಸಂ ಅನ್ ಎಕ್ಸ್ಟ್ರಾಡಿಬಲ್ ಅಫೆನ್ಸ್ ವರ್ಲ್ಡ್ ವೈಡ್ ಅಂತ ಹೇಳ್ತಾ ಇದೆ. ಅಂದ್ರೆ ಇದು ಹಸ್ತಾಂತರಿಸುವಂತದ್ದು. ಎಕ್ಸ್ಟ್ರಾಡಿಟಬಲ್ ಅಂತಂದ್ರೆ ಈಗ ಇಲ್ಲಿ ಯಾವ್ದಾದ್ರು ಭಾರತದಲ್ಲಿ ಯಾವ್ದಾದ್ರು ಒಂದು ವಿಧ್ವಂಸಕ ಕೃತ್ಯ ಮಾಡಿ ಆತ ಅಮೆರಿಕಕ್ಕೋ ಅಥವಾ ಪಾಕಿಸ್ತಾನಕ್ಕೋ ಇರಾನ್ಗೋ ಓಡೋಗಿದ್ರೆ ಅಲ್ಲಿ ಅವನನ್ನ ಹಿಡಿದ್ರೆ ಅವನನ್ನ ಈ ಭಾರತ ದೇಶಕ್ಕೆ ಅವನಿಗೆ ಹಸ್ತಾಂತರ ಮಾಡುವಂತದ್ದು ಕೂಡ ಇದರಲ್ಲಿ ಸೇರಿಸಬೇಕು ಅಂತ ಹೇಳಿ ಭಾರತ ಈ CCIT ಮೂಲಕ ಒತ್ತಾಯ ಮಾಡ್ತಾ ಇದೆ. ಆದ್ರೆ ಈ CCITಗೆ ವಿರೋಧಗಳು ಆಗಿದೆ. ವಿರೋಧಿಗಳು ಅನ್ನೋದಕ್ಕಿಂತ ಅದರಲ್ಲಿ ಇನ್ನ ಲೂಪ್ ಹೋಲ್ಸ್ ಇದೆ. ಹಾಗಾಗಿ ನಾವ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳಿ ಅಮೆರಿಕ ಇರ್ಬೋದು, ಮತ್ತೆ ಇರಾನ್, USA ಈ ತರದ ಎಲ್ಲ ದೇಶಗಳು ಹೇಳಿದಾವೆ. ಅದಕ್ಕೆ ಅಮೆರಿಕ ಕೊಟ್ಟಿರುವಂತ ಕಾರಣ ಏನಂತಂದ್ರೆ, ನೀವು ಯೂನಿವರ್ಸಲ್ ಡೆಫಿನಿಷನ್ ಏನಿದೆ ಟೆರರಿಸಂ ಅನ್ನೋದನ್ನ ಯೂನಿವರ್ಸಲ್ ಡೆಫಿನಿಷನ್ ಆಗಿ ಮಾಡಿದ್ರೆ ಅದರಲ್ಲಿ ವಿಚ್ ಇಂಟೆನ್ಸ್ ಟು ಕ್ರಿಮಿನಲೈಸ್ ಆಲ್ ಫಾರ್ಮ್ ಆಫ್ ದ ಇಂಟರ್ನ್ಯಾಷನಲ್ ಟೆರರಿಸಂ ಅಂತ ಹೇಳ್ತಿದ್ರ. ಅಂತಂದ್ರೆ ನಾವು ಯಾವ್ದಾದ್ರು ಈಗ ಅಫ್ಘಾನಿಸ್ತಾನದಲ್ಲಿ ಅದೇನು ಮಾಡ್ತಾ ಇತ್ತು ಇದುವರೆಗೂ 20 ವರ್ಷದಿಂದ, ಅಲ್ಲಿ ನಾನು ಉಗ್ರಗಾಮಿಗಳನ್ನ ನಿರ್ನಾಮ ಮಾಡ್ತೀನಿ ಅಂತ ಹೋಗಿರೋದು, ಅದಕ್ಕೂ ಕೂಡ ಆ ದೇಶದ ಜನಕ್ಕೆ ಈ ಅಮೆರಿಕ ಅನ್ನೋದು ಅದೇ ಟೆರರಿಸ್ಟ್ ಆಗಿ ಕಾಣುತ್ತೆ. ಹಾಗಾಗಿ ಮಿಲಿಟರಿ ಕಾರ್ಯಾಚರಣೆಗಳನ್ನ ಮತ್ತೆ ಟೆರರಿಸಂ ಏನು ಸಂಘಟನೆಗಳಿರುತ್ತೆ ಇದು ಮಾಡೋದ್ರ ನಡುವೆ ಅಂತರ ಬೇಕು. ಹಾಗಾಗಿ ಡೆಫಿನಿಷನ್ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂತೇಳಿ ಅಮೆರಿಕದ ವಾದ ಇದೆ. ಮತ್ತೆ UAE ಈ ತರದ ಅರಬ್ ಈ ತರದ ದೇಶಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ ಯಾವ್ದಾದ್ರು ದೇಶ ಇದು
ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಏನ್ ಗ್ರೂಪ್ ಇದೆ OIC ಅವರು ದೇಶಗಳು ಆ ದೇಶಗಳ ಸಂಘಟನೆ ಏನು ಕ್ಲೈಮ್ ಹೇಳ್ತಾ ಇದೆ ಅಂತಂದ್ರೆ, ನೀವು ಯೂನಿವರ್ಸಲ್ ಡೆಫಿನಿಷನ್ ಅನ್ನ ಕೊಡ್ತಾ ಇರೋ ಸಂದರ್ಭದಲ್ಲಿ ಯಾವ್ದಾದ್ರು ದೇಶದ ಜನತೆ ಅಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಡ್ತಾ ಇದ್ರೆ ಅವರು ಸಶಸ್ತ್ರ ಹೋರಾಟವನ್ನ ಅನುಸರಿಸ್ತಾರೆ. ನೀವು ಅದನ್ನ ನೀವು ಟೆರರಿಸ್ಟ್ ಅನ್ನೋದನ್ನ ಅಥವಾ ಟೆರರಿಸ್ಟ್ ಆಕ್ಟಿವಿಟೀಸ್ ಅಂತ ನೀವು ಕರೆಯೋದಾದ್ರೆ ಈ ಡೆಫಿನಿಷನ್ ಇಲ್ಲಿ ರಾಂಗ್ ಆಗುತ್ತೆ. ಹಾಗಾಗಿ ಆ ಯಾವ್ದಾದ್ರು ಭಾಗದಲ್ಲಿ ಆ ದೇಶದ ಜನ ಸರ್ಕಾರದ ವಿರುದ್ಧ ದಂಗೆ ಎದ್ದು ಸ್ವತಂತ್ರಕ್ಕೋಸ್ಕರ ಹೋರಾಟ ನಡೆಸ್ತಾ ಇದ್ರು ಅಂತಂದ್ರೆ ಅದನ್ನ ನಾವು ಏನು ಟೆರರಿಸಂ ಅಂತ ಹೇಳಿ ನಾವು ಅದನ್ನ ಡಿಫೈನ್ ಮಾಡಕ್ ಆಗಲ್ಲ. ಸೊ ನಾವು ಇದನ್ನ ಸಂಪೂರ್ಣವಾಗಿ ಒಪ್ಪಕ್ ಆಗಲ್ಲ ಅಂತಂದು CCIT ಏನು ಭಾರತದ ಒಂದು ಮಹತ್ವಾಕಾಂಕ್ಷಣೆ ಆದಂತ ಒಂದು ಈ ಕಾರ್ಯಕ್ರಮ ಇದೆ, ಇದಕ್ಕೆ ಇವರು ಅಡ್ಡಿ ಉಂಟು ಆಗ್ತಿರೋದು US ಇಂದ ಮತ್ತೆ OIC ಗಳಿಂದ. ಯಾಕೆ ಅಂತಂದ್ರೆ ಅದರ ಡೆಫಿನಿಷನ್ ಸರಿ ಇಲ್ಲ ಅಂತ ಹೇಳಿ ಇವೆರಡು ಕೂಡ ವಾದ ಮಂಡಿಸ್ತಾ ಇದ್ದಾವೆ. ಹಾಗೆ ಭಾರತ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಏನಿದೆ, ಈ ಮನಿ ಲಾಂಡ್ರಿಂಗ್ ಇರ್ಬೋದು ಮತ್ತೆ ಟೆರರಿಸಂ ಫಂಡಿಂಗಿಗೆ ಕೊಡುವಂತಹದ್ದು, ಅದನ್ನ ಕಂಟ್ರೋಲ್ ಮಾಡುವಂಥದ್ದು, ಅದನ್ನ ಮಾನಿಟರಿಂಗ್ ಮಾಡುವಂಥದ್ದು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಇದೆ. ಇದಕ್ಕೆ ಭಾರತನೂ ಕೂಡ ಒಂದು ಸದಸ್ಯತ್ವ ರಾಷ್ಟ್ರ ಆಗಿದೆ. ಇದೊಂದು ಇಂಟರ್ ಗವರ್ಮೆಂಟಲ್ ಬಾಡಿ ಎಸ್ಟಾಬ್ಲಿಷ್ ಇನ್ 1989 ಡ್ಯೂರಿಂಗ್ G7 ಸಮಿಟ್ಸ್ ಇನ್ ಪ್ಯಾರಿಸ್ ಅಲ್ಲಿ ಆಗಿರುವಂತದ್ದು. ದ ಆಬ್ಜೆಕ್ಟಿವ್ಸ್ ಆಫ್ ದಿ FATF ನೋಡೋದಾದ್ರೆ ನಾವು ಸೆಟ್ ಟು ಸ್ಟ್ಯಾಂಡರ್ಡ್ಸ್ ಅಂಡ್ ಪ್ರಮೋಟ್ ದ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಲೀಗಲ್, ರೆಗ್ಯುಲೇಟರಿ ಅಂಡ್ ಆಪರೇಷನಲ್ ಮೆಜರ್ಸ್ ಫಾರ್ ದಿ ಕಾಂಬ್ಯಾಟಿಂಗ್ ಯಾವ್ದ್ರ ವಿರುದ್ಧವಾಗಿ ಮನಿ ಲಾಂಡ್ರಿಂಗ್ ವಿರುದ್ಧವಾಗಿ ಮತ್ತೆ ಟೆರರಿಸ್ಟ್ ಫೈನಾನ್ಸಿಂಗ್ ಅಂಡ್ ಅದರ್ ರಿಲೇಟೆಡ್ ಥ್ರೆಟ್ಸ್ ಟು ಇಂಟಿಗ್ರಿಟಿ, ಇನ್ನು ದೇಶದ ಸಮಗ್ರತೆಗೆ ಧಕ್ಕೆ ಆಗುವಂಥದ್ದು ಮತ್ತೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸಿಸ್ಟಮ್ಗೆ ಧಕ್ಕೆ ಆಗುವಂಥದ್ದು ಯಾವುದೇ ಕಾರ್ಯಕ್ರಮಗಳನ್ನ ಇದು ಅವರಿಗೆ ಕೊಡುವಂತ ಫಂಡ್ಸ್ ನ ಮತ್ತೆ ಅವರ ಜಾಲವನ್ನ ಇದು ಕಟ್ ಮಾಡುವಂಥದ್ದು ಏನು ಮನಿ ಲಾಂಡ್ರಿಂಗ್ ಅಥವಾ ಮತ್ತೆ ಟೆರರಿಸಂ ಫೈನಾನ್ಸ್ ಮೂಲಕ ಅದರ ಮಾನಿಟರಿಂಗ್ ನ ಈ FATF ಮಾಡುತ್ತೆ. ಸೊ ಇದರ ಸೆಕ್ರೆಟರಿಯೇಟ್ ನಾವು ನೋಡೋದಾದ್ರೆ ಇದು OECD ಆರ್ಗನೈಸೇಷನ್ಸ್ ಆಫ್ ಏನು ಫಾರ್ ಎಕನಾಮಿಕ್ ಕೋಆಪರೇಷನ್ಸ್ ಅಂಡ್ ಡೆವಲಪ್ಮೆಂಟ್, ಇದ್ರ ಹೆಡ್ ಕ್ವಾರ್ಟರ್ಸ್ ಏನಿದೆ ಪ್ಯಾರಿಸ್ ಅಲ್ಲಿ ಇದೆ. ಇದರ ಅಡಿಯಲ್ಲಿ ಇದು ಕೆಲಸ ಮಾಡುವಂಥದ್ದು ಇದು FATF. ಇದರಲ್ಲಿ ಇಂಡಿಯಾ ಕೂಡ ಇದಕ್ಕೆ ಒಂದು ಸದಸ್ಯತ್ವ ಹೊಂದಿರುವಂತಹ ದೇಶ. ಹಾಗಾಗಿ ಭಾರತ ಇದಕ್ಕೆ ಸಿಕ್ತಿರುವಂತಹ ಆಪರ್ಚುನಿಟಿಗಳಲ್ಲಿ ಇದರಲ್ಲಿ ಯಾವ್ದು ದೇಶಗಳು ಈ ರೀತಿಯಾಗಿ ಟೆರರಿಸ್ಟ್ಗೆ ಸಪೋರ್ಟ್ ಮಾಡ್ತಾ ಇರ್ತವೆ, ಈ ತರದ ದೇಶಗಳಿಗೆ ಇನ್ನೂ ಹೆಚ್ಚಿನ ಕಠಿಣ ಕ್ರಮನ ತೆಗೆದುಕೊಳ್ಬಹುದು ಅಂತ ಹೇಳಿ ಇಂಥ ಒಂದು ವೇದಿಕೆಯನ್ನು ಬಳಸಿ ಭಾರತ ತನ್ನ ನಿಲುವನ್ನು ಪ್ರತಿಪಾದಿಸಬಹುದು. ಹಾಗೆ ಈ FATF ಅಲ್ಲಿ ಎರಡು ಲಿಸ್ಟ್ ಗಳನ್ನ ನಾವು ನೋಡ್ತೀವಿ, ಒಂದು ಗ್ರೇ ಲಿಸ್ಟ್ ಅಂತ, ಒಂದೊಂದು ಬ್ಲಾಕ್ ಲಿಸ್ಟ್ ಅಂತ. ಈ ಗ್ರೇ ಲಿಸ್ಟ್ ಅಂತಂದ್ರೆ ಕಂಟ್ರೀಸ್ ದಟ್ ಆರ್ ಕನ್ಸಿಡರ್ ಸೇಫ್ ಹೆವೆನ್ ಆರ್ ಸಪೋರ್ಟಿಂಗ್ ಟೆರರಿಸ್ಟ್ ಫಂಡಿಂಗ್ ಮತ್ತೆ ಮನಿ ಲಾಂಡ್ರಿಂಗ್ ಆರ್ ಪುಟ್ ಇನ್ FATF. ಈ ಯಾವುದು ಟೆರರಿಸ್ಟ್ ಗಳಿಗೆ ಇದು ಸುರಕ್ಷಿತವಾಗಿ ಅಡಗುದಾಣಗಳಾಗಿರ್ತವೆ ಮತ್ತೆ ಅವರ ವಿಧ್ವಂಸಕ ಕೃತ್ಯಕ್ಕೆ ಹಣವನ್ನ ಸರಬರಾಜು ಮಾಡುವಂತ ವ್ಯವಸ್ಥೆಯನ್ನ ಈ ದೇಶಗಳಲ್ಲಿ ಹೊಂದಿರ್ತವೆ ಟೆರರಿಸ್ಟ್ ಫಂಡಿಂಗ್, ಈ ತರದನ್ನ ನಾವು ಈ ಗ್ರೇ ಲಿಸ್ಟ್ ಅಲ್ಲಿ ಸೇರಿಸಿದೀವಿ. ಸೊ ಇದೊಂದು ವಾರ್ನಿಂಗ್ ಆಗಿ ದೇಶಗಳಿಗೆ ಇದೊಂದು ಮೆಸೇಜ್ ಇದು. ಮತ್ತೆ ಇದರಿಂದ ನೀವು ಇದೇ ರೀತಿಯಾಗಿ ನೀವು ಮುಂದುವರಿಸಿದ್ರೆ ನಾವು ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸ್ತೀವಿ ಅನ್ನೋದಕ್ಕೆ ಇನ್ನೊಂದು ಬ್ಲಾಕ್ ಲಿಸ್ಟ್ ಇದೆ. ಸೊ ಇದರಲ್ಲಿ ಕಂಟ್ರೀಸ್ ನೋನ್ ಆಸ್ ನಾನ್ ಕೋಆಪರೇಟಿವ್, ಇದು ಯಾವುದೇ ರೀತಿಯ ಸಹಕಾರವನ್ನು ಕೊಡದೇ ಇರೋ ದೇಶಗಳು ಇವು, ಇದನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರಿಸಿರ್ತೀವಿ. ಯಾವುದಕ್ಕೆ ಸಹಕಾರ ಕೊಡದೇ ಇರೋದು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತ ಏನು ಸಂಸ್ಥೆಗಳಿದಾವೆ ಅವು ಈ ಮನಿ ಲಾಂಡ್ರಿಂಗ್ ಆಗಿರ್ಬೋದು ಮತ್ತೆ ಟೆರರಿಸಂ ಫಂಡಿಂಗಿಗೆ ಇದನ್ನ ನಾನು ನಿಲ್ಲಿಸ್ತೀನಿ, ಕಟ್ ಮಾಡ್ತೀನಿ ಅನ್ನೋದಕ್ಕೆ ಇದು ಸಹಕಾರ ಕೊಡದೇ ಇರುವಂತಹ ದೇಶಗಳು ಯಾವಿದಾವೆ ಅದನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸ್ತೇವೆ. ಇದರಲ್ಲಿ ಪ್ರಸ್ತುತವಾಗಿ ನಾರ್ತ್ ಕೊರಿಯಾ ಇದೆ ಮತ್ತೆ ಇರಾನ್ ಇದೆ. ಸೊ ಪಾಕಿಸ್ತಾನ ಈಗ ಸದ್ಯಕ್ಕೆ ಗ್ರೇ ಲಿಸ್ಟ್ ಇದೆ, ಯಾಕೆ ಅಂತಂದ್ರೆ ಅದು ಟೆರರಿಸ್ಟ್ ಫಂಡಿಂಗ್ ಮತ್ತೆ ಸೇಫ್ ಹೆವನ್ ಆಗಿ ಮಾಡ್ತಾ ಇದೆ ಅಂತ ಹೇಳಿ ಎಲ್ಲಾ ಅದರ ಕ್ರಿಟೀರಿಯಾನ ಅದು ಕಂಪ್ಲೀಟ್ ಮಾಡಿಲ್ಲ. ಹಾಗಾಗಿ ಇದು ಕೂಡ ಸ್ಟಿಲ್ ಇದು ಗ್ರೇ ಲಿಸ್ಟ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಭಾರತ ಇಂತಹ ವೇದಿಕೆಗಳನ್ನ ಬಳಸಿ ಈ ತರ ಯಾವ್ದು ಉಗ್ರಗಾಮಿ ಚಟುವಟಿಕೆಗಳನ್ನ ನಡೆಸ್ತಿರೋದು ಮತ್ತೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡ್ತಿರೋಂಥ ದೇಶಗಳು ಯಾವಿದಾವೆ ಅವನ್ನ ಈ FATF ವೇದಿಕೆಯಲ್ಲಿ ಭಾರತ ಬಗ್ಗಿಸ್ಬೋದು, ಮಣಿಸ್ಬೋದಕ್ಕೆ ಒಂದು ಅವಕಾಶನ ಇದು ಕೊಟ್ಟಿದೆ. ಮತ್ತೆ ಮುಂದುವರೆದು GCTF ಅಂದ್ರೆ ಗ್ಲೋಬಲ್ ಕೌಂಟರ್ ಟೆರರಿಸಂ ಫೋರಂ ಅನ್ನೋದು ಇದೊಂದು ಇನ್ಫಾರ್ಮಲ್, ಇದು ಯಾವುದೇ ರೀತಿಯ ಸರ್ಕಾರದಲ್ಲ, ಇದೊಂದು ಅಪೊಲಿಟಿಕಲ್ ಮತ್ತೆ ಮಲ್ಟಿಲ್ಯಾಟ್ರಲ್ ಕೌಂಟರ್ ಟೆರರಿಸಂ ಆರ್ಗನೈಸೇಷನ್. ಇದರಲ್ಲಿ ಭಾರತನೂ ಕೂಡ ಇದು ಗಮನಿಸಬಹುದು. ಚೈನಾ, ಭಾರತ, ಇಂಡೋನೇಷ್ಯಾ ಇವು ಕೂಡ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಇಲ್ಲಿ ಜಪಾನ್, ಪಾಕಿಸ್ತಾನನೂ ಕೂಡ ಇದೆ. ಇದರಲ್ಲಿ ಕಾಂಟ್ರಿಬ್ಯೂಟ್ ಟು ದ ಇಂಟರ್ನ್ಯಾಷನಲ್ ಆರ್ಕಿಟೆಕ್ಟ್ ಫಾರ್ ದಿ ಅಡ್ರೆಸಿಂಗ್ ಟೆರರಿಸಂ. ಇದರಲ್ಲಿ 30 ದೇಶಗಳು ಫೌಂಡಿಂಗ್ ಮೆಂಬರ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಇದು ಇನ್ಫಾರ್ಮಲ್ ಮತ್ತೆ ಅಪೊಲಿಟಿಕಲ್ ಮತ್ತೆ ಮಲ್ಟಿಲ್ಯಾಟ್ರಲ್ ಕೌಂಟರ್ ಟೆರರಿಸಂ ಸರ್ಕಾರಗಳಿಗೆ ಇದು ಪೂರಕವಾಗಿ ಕೆಲಸ ಮಾಡುವಂತ ಒಂದು ಸಂಸ್ಥೆಯಾಗಿ ಇದು ಗುರುತಿಸಿಕೊಂಡಿದೆ. ಇದು ಮುಖ್ಯವಾಗಿ ಇಂಟರ್ನ್ಯಾಷನಲ್ ಅಂಡ್ ಮತ್ತೆ ರೀಜನಲ್ ಆರ್ಗನೈಸೇಷನ್ ಅದ್ರ ಜೊತೆಗೆ ಮತ್ತೆ ನಾಗರಿಕ ಏನು ಒಕ್ಕೂಟಗಳಿರ್ತವೆ ಇದು ಎಲ್ಲರನ್ನೂ ಇದು ಪರಿಗಣನೆಗೆ ತೆಗೆದುಕೊಂಡು ಕೆಲಸ ಮಾಡುವಂಥದ್ದು. ಇದರಲ್ಲಿ ಫಾರಿನ್ ಟೆರರಿಸ್ಟ್ ಫೈಟರ್ ಇರ್ಬೋದು ಅಥವಾ ಕೌಂಟರಿಂಗ್ ವೈಲೆಂಟ್ ಎಕ್ಸ್ಟ್ರೀಮಿಸಮ್ಗೆ, ಕ್ರಿಮಿನಲ್ ಜಸ್ಟಿಸ್ ಅಂಡ್ ರೂಲ್ ಆಫ್ ಲಾ ಮತ್ತೆ ವೆಸ್ಟ್ ಆಫ್ರಿಕಾ ಕೆಪಾಸಿಟಿ ಬಿಲ್ಡಿಂಗು, ಈಸ್ಟ್ ಆಫ್ರಿಕಾ ಕೆಪಾಸಿಟಿ ಬಿಲ್ಡಿಂಗ್ ಇಷ್ಟಕ್ಕೂ ಕೂಡ ಇದು ಕೆಲಸ ಮಾಡ್ತಾ ಇದೆ. ಮತ್ತೆ ಟ್ರೈನಿಂಗ್ ಜಡ್ಜಸ್ ಮತ್ತೆ ಪಾರ್ಲಿಮೆಂಟೇರಿಯನ್ಸ್ ಇರ್ತಾರೆ ಅವರಿಗೆ ಹೊಸದಾಗಿ ಯಾವ್ದಾದ್ರು ಪಾಲಿಸಿ ಫಾರ್ಮ್ ಮಾಡೋದಕ್ಕೆ ಇದು ಅವರಿಗೆ ಸಹಾಯ ಮಾಡಿಕೊಡುತ್ತೆ. ಅವ್ರಿಗೆ ಟ್ರೈನಿಂಗ್ ಸೆಷನ್ಸ್ ನ ಕಂಡಕ್ಟ್ ಮಾಡುವಂಥದ್ದು. ಇಷ್ಟೆಲ್ಲ ಏನು
ಭಾರತ ಈಗ ಆಗಿರತಕ್ಕಂಥ ISIK ಏನಿದೆ ಅದ್ರ ಮಾಡಿರೋಂಥ ವಿಧ್ವಂಸಕ ಕೃತ್ಯಗಳನ್ನ ಮುಂದೆ ಭಾರತ ದೇಶಕ್ಕೆ ಆಗ್ಬೋದಂತಾದ ಏನು ಧಕ್ಕೆಗಳಿದಾವೆ ಉಗ್ರಗಾಮಿ ಚಟುವಟಿಕೆಗಳಿಂದ ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದನ್ನ ಪ್ರೆಷರ್ ನ ಕ್ರಿಯೇಟ್ ಮಾಡೋ ತರ ಭಾರತ ಈ GCTF ಅನ್ನೋದಾಗಿರ್ಬೋದು, FATF, ಮತ್ತೆ ಈಗ ಭಾರತ ಪ್ರಸ್ತುತವಾಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಚೇರ್ಪರ್ಸನ್ ಆಗಿ ಈಗ ತನ್ನ ಆಡಳಿತವನ್ನು ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ವಿಶ್ವದ ಒಟ್ಟಾರೆಯಾಗಿ ಎಲ್ಲರ ದೊಡ್ಡ ದೇಶಗಳ ಏನು ಒಂದು ಸಹಮತ ಪಡೆದು ಈ ರೀತಿ ಬೆಳಿತಿರತಕ್ಕಂಥ ಏನು ಚಟುವಟಿಕೆಗಳ ಸಂಘಟನೆಗಳಿದಾವೆ ಇದನ್ನ ಅವನ್ನ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳಿ ಡಿಕ್ಲೇರ್ ಮಾಡೋದ್ರ ಮೂಲಕ ಅವರಿಗೆ ಕೊಡುವಂತ ಫಂಡ್ಗಳನ್ನ ಕಟ್ ಮಾಡೋದ್ರ ಮೂಲಕ ಮುಂದೆ ಬೇರೆ ದೇಶಗಳಿಗೆ ಆಗುವಂತಹ ತೊಂದರೆಯನ್ನು ಈಗ ತಡೆ ಹಿಡಿಬಹುದು. ಥ್ಯಾಂಕ್ ಯು ಆಲ್.